ಯಾವಾಗ ಪಾಪ ದೋಷವನ್ನಂದ್ರೆ ಶರೀರದಿಂದ ಬಂದಿರತಕ್ಕಂಥ ಆಧ್ಯಾತ್ಮಿಕ ದುಃಖ, ಇದು ಎಲ್ಲಿ ಹೋದ್ರೆ ನಮ್ಮದು ದುಃಖ ಹೋಗ್ತದ್ರಿ. ಸುಮ್ ವಿಚಾರ ಮಾಡ್ರಿ, ನೀವು ಸಂಸಾರ ಮಾಡ್ರಿ, ಹೆಂಡ್ರು ಮಾಡ್ಕೋರಿ, ಮಕ್ಕಳು ಹಾಡೀರಿ, ನೀವು ಗಳಿಸ್ರಿ, ನೌಕರಿ ಮಾಡ್ರಿ, ವ್ಯಾಪಾರ ಮಾಡ್ರಿ, ಉದ್ಯೋಗ ಮಾಡ್ರಿ, ಯಾವ್ದ್ರ ಸಲುವಾಗಿ ಮಾಡ್ಲಕತ್ತೀರಿ? ಸುಮ್ಮ ವಿಚಾರ ಮಾಡ್ರಿ, ನೀವು ಸುಮ್ಮ ಕೂತು. ಈ ಸಭಾ ಈ ಮಾತಾ ಸಿಗುವುದು ಕಠಿಣದ, ಭಾಳ ಮಂದಿ ಬಳಿ ಸಿಗಲ್ಲ. ಅಪ್ಪಾಜಿಯವ್ರಂಥವ್ರ ಬಳಿ ಸಿಗುತ್ತದ. ಯಾಕೆ ಮಾಡ್ಲಕತ್ತಿದೀವ್ರಿ ನಾವೆಲ್ಲ? ಹೆಂಡತಿ ಮಾಡ್ಕೊಳ್ಳೋ ಸುಖ ಸಿಕ್ಕಿತ್ತು ಅನಿಸ್ತದಿಲ್ಲ? ಇಲ್ಲ, ಅದರೊಳಗೆ ಇಲ್ಲ. ಮಕ್ಕಳು ಹಡದ್ರ ಸುಖ ಆಗ್ತದ ಅಂತ ನೀವು ಅಂದಿರಿ. ಒಂದು 4 ಮಕ್ಕಳು ಹಡದ್ರಿ, ಮಕ್ಕಳು ಮಾತು ಕೇಳಿಲಿಂದ ಯಾಕೆ ಹುಟ್ಟವು ಇವು? ಕರ್ಮಿಗೆ ಹಿಡಿತೀವಿ ನಾವೇ. ನಮ್ಮ ಮಾತ ನಮ್ಮ ಮಕ್ಕಳು ಕೇಳಿಲ್ಲ ಅಂದ್ರೆ ಇವು ಯಾಕ್ರೆ ಹುಟ್ಟವತ್ತು? ಹುಟ್ಟಿದ್ರ ಮಕ್ಕಳು ಹುಟ್ಟಲಿಲ್ಲ ಅಂದ್ರೂ ಒಂದು ದುಃಖ, ಹುಟ್ಟಿದ್ರು ಒಂದು ದುಃಖ. ಈ ಸಂಸಾರ ಹೆಂಗದಂತ ಕೇಳಿದ್ರೆ ಇದು ದುಃಖಮಯವಾಗಿರ್ತಕ್ಕಂಥ ಪ್ರಪಂಚ, ದುಃಖಮಯವಾಗಿರ್ತಕ್ಕಂಥ ಸಂಸಾರ. ಈ ಸಂಸಾರದೊಳಗೆ ನಾವು ಸುಖ ಕಾಣಬೇಕು ಅಂತ ಹೇಳಿ ನಾವು ಇಟ್ಟೆಲ್ಲ ವ್ಯಾಪಾರ, ಉದ್ಯೋಗ, ನೌಕರಿ, ಒಕ್ಕಲ್ತನ ಮಾಡಕತ್ತಿದ್ದೆವು. ಆದರೂ ಮನಾಚೆ ಸುರುಕ್ಲದ ಹೇಳ್ತಾರ ತುಕಾರಾಮ್ ಮಹಾರಾಜರು. ಯಾರು ಹೇಳಿದ್ರು ಅಂತ ಕೇಳಿದ್ರೆ ರಾಮದಾಸ್ ಸ್ವಾಮಿಗಳನ್ನ ಹೇಳಿದ್ರು. ಸರ್ವ ಜನ ಸುಖಿ ಕೋಣ ಹೇ ಮನಾಚೆ ತೂ ಸೋದುನು ಪಾಯೆ ಅಂದರು. ಹೇ ಮನಸ್ಸ, ವಿಚಾರ ಮಾಡಿ ನೋಡು, ಈ ಪ್ರಪಂಚದೊಳಗೆ ಸುಖಿ ಯಾರರ? ಸುಖ ಸ್ವರೂಪ ಸುಖ ಉಂಡವ್ರು ಯಾರದಾರ? ಯಾರಿಗಾರ ಸುಖ ಅದ್ರಿ? ಇಲ್ಲ. ಯಾಕಿಲ್ಲ? ನಾವು ಸುಖ ಎಲ್ಲದ ಅಲ್ಲಿ ಹುಡುಕಲಿಕ್ಕೆ ಹೊಂಟಿಲ್ಲ, ನಾವು ದುಃಖ ಎಲ್ಲದ ಅಲ್ಲಿ ಹುಡುಕಲಿಕ್ಕೆ ಹೊಂಟಿದೆವು. ಯಾವಾಗ ದುಃಖದ ಅದು ನಾವು ಕೊಳ್ಳ ಹಾಕೊಂಡಿದೆವು. ಯಾವಾಗ ಸುಖ ಸ್ವರೂಪದ ಆ ಕಡೆ ನಾವು ಹೋಗಿಲ್ಲ. ಅಪ್ಪಾಜಿಯವ್ರ ಬಲ್ಲಿ ಸುಖದ ಭಂಡಾರದ, ಸುಖದ ಸಾಗರದವ್ರ ಬಲ್ಲಿ ಕೇಳಿದ್ರ ಖರೆ ನಮಗೆ ಕೇಳಕ್ಕೆ ಸೌಡಿಲ್ಲ. ಸೌಡಿಲ್ಲ ಅಂದ್ರೆ ಅರ್ಥ ಆತಲ್ರಿ ಶಬ್ದ? ಸೌಡಿಲ್ಲ ಅಂದ್ರೆ ಗೊತ್ತಾತಲ್ಲ? ಇಲ್ಲ. ನಮಗೆ ಪುರುಸತಿ ಇಲ್ಲ, ನಮಗೆ ಅವಕಾಶ ಇಲ್ಲ, ನಮಗೆ ಕೇಳಕ್ಕೆ ಟೈಮ್ ಇಲ್ಲ. ಏನದ ಅಲ್ಲಿ ಅಂತ ಕೇಳಿದ್ರೆ ಸುಖದ ಸಾಗರದ, ಸುಖದ ಸಾಗರ ಹೆಂಗಂತ ಕೇಳಿದ್ರೆ ಅನುಭವದಿಂದ ಹೇಳ್ತಾರ ಅವರು. ಜೋರ್ ನಿದ್ದೆ ಹತ್ತದ ತಿಳ್ಕೊರಿ, ಸುಮ್ ತಿಳ್ಕೊರಿ, ಏನ್ ರೊಕ್ಕ ಬೇಡ ರೂಪಾಯಿ ಬೇಡ. ಜೋರ್ ನಿದ್ದೆ ಹತ್ತದ ಎಲ್ಲಿದ್ರಿ? ಮನೆಯಾಗಿದ್ದೆವು. ಮನ್ಯಾಗ ಯಾರ್ಯಾರು ಇದ್ದೀರಿ? ಗಂಡ ಹೆಂಡತಿ ಕಾಟದ ಮ್ಯಾಗ ಮಕ್ಕೊಂಡಿದ್ದೆವು. ಗಂಡ ಹೆಂಡತಿಗೆ ಗೊತ್ತಿಲ್ಲ, ಹೆಂಡತಿ ಗಂಡ ಗೊತ್ತಿಲ್ಲ, ಹಾನ್ ಅನ್ನೋದು ಗೊತ್ತಿಲ್ಲ, ಇಲ್ಲ ಅನ್ನೋದು ಗೊತ್ತಿಲ್ಲ. ಆಳ ಏನದ್ರಿ? ಭಾಳ ಆರಾಮ ನಿದ್ದೆ ಐತ್ರಿ ನನಗತ್ತಿ. ಎತ್ತರುಪ್ಲೆ ಹೇಳಿರಿ, ಖರೆ ಆ ಎಳ್ಯಾಗ ನಿಮಗೆ ಯಾರಿಗೂ ಹೇಳಕ್ಕೆ ಬಂದಿಲ್ಲ. ಇಂತಹ ಸುಖದ ಪ್ರತೀತಿ ಮಾಡ್ಯಾನಲ್ಲಿ ಪರಮಾತ್ಮ. ಯಾಕೆ ಮಾಡ್ಯಾನ ಅಂತ ಕೇಳಿದ್ರೆ ಅಲ್ಲಿ ಎಲ್ಲಾ ಬಿಟ್ಟನವ. ಯಾನ್ ಬಿಟ್ಟನ? ಹೆಂಡ್ರು, ಮಕ್ಕಳು, ಹೊಲ, ಮನಿ, ರೊಕ್ಕ, ರೂಪಾಯಿ, ಬೆಳ್ಳಿ, ಬಂಗಾರ ಎಲ್ಲಾ ಬಿಟ್ಟನ ತಿಳ್ಕೊಂಡು ನಿದ್ದೆ ಹತ್ತದ. ಆ ನಿದ್ಯಾಗ ಏನಂತ ಕೇಳಿದ್ರೆ ಸುಖ. ಇದು ಕ್ಷಣ ತೋರ್ಸನ್, ಬರೇ ಶಾಂಪಲ್ ಅಂತ ಕರೆದ. ಇಂತಹ ಸುಖ ಅಪ್ಪಾಜಿಯವ್ರ ಬಳಿ ಬಂದ್ರೆ ಏನ್ ಸಿಗ್ತದ ಕೇಳ? ಅಖಂಡ ಸುಖ ಸಿಗ್ತದ, ಪರಮಾನಂದ ಪ್ರಾಪ್ತಿ ಸಿಗ್ತದ. ಅದಕ್ಕೆ ಮೋಕ್ಷ ಅಂತ ಕರೆದ್ರೆ ಶಾಸ್ತ್ರದೊಳಗೆ. ಅದಕ್ಕೆ ನಾವು ವಿಚಾರ ಮಾಡಂಗಿಲ್ಲ. ಎಲ್ಲಮ್ಮ ದೇವಿ ಏನ್ ಹೇಳಕತ್ತಾಳ ಕೇಳ್ರಿ ನೀವು? ಆಕಿ ಸುಖ ಬೇಕು ಅಂತ ಹೇಳಿ ವಿಚಾರ ಮಾಡ್ಲಕತ್ತಾಳಕಿ. ಅಂತಕಿ ಈ ಕಷ್ಟ ಬಿಡ್ಲಿಲ್ಲ. ಎಂತ ಕಷ್ಟ ಬಂದ ಗೊತ್ತದ ನಿಮಗ? ಅಡವಿ ಅರಣ್ಯದ ತಿರುಗಾಡ ಮುಂದ ಇಂತಹ ದುಃಖವನ್ನ ಕಳೆದುಕೊಳ್ಳುವ ಸಲುವಾಗಿ ಪರಮಾತ್ಮ ನಮಗೇನ್ ಮಾಡ್ದ ಅಂತ ಕೇಳಿದ್ರೆ ಮನುಷ್ಯ ಜನ್ಮವನ್ನ ಕೊಟ್ಟ. ಯಾಕೆ ಕೊಟ್ಟನ್ರಿ ಮನುಷ್ಯ? ನಾವು ಮನುಷ್ಯಾಗಿ ಹುಟ್ಟಿದೆ, ನೀವೆಲ್ಲರೂ ಗೊತ್ತು, ನಮ್ಗೆ ಗೊತ್ತು, ನಿಮ್ಗೆ ಗೊತ್ತು. ನೀವು ಯಾರು? ನಾವು ಮನುಷ್ಯ. ಹೆಸರು ಎಲ್ಲಿ? 13 ದಿವಸದ ನಂತರ ಹೆಸರು ಬಂದದ, ಅದಕ್ಕ ಮೊದಲು ಇಲ್ಲ. ಹ್ಯಾಂಗ ಈ ಪರಮಾತ್ಮ ಶರೀರವನ್ನ ಭೂಲೋಕಿ ಕೊಟ್ಟನ, ಸುಖ ಪಡಿ ಅಂತ ಹೇಳಿ ಕೊಟ್ಟನ. ಆದ್ರ ಸುಖ ನಮಗ ಸಿಗಲಾಗ್ಯದ, ದುಃಖೇ ನಮಗ ಪ್ರಾಪ್ತ ಆಗ್ಲಿಕತ್ತವ, ದುಃಖೇ ಬರ್ಲಿಕತ್ತದ. ಈ ದುಃಖ ಕಳ್ಕೊಳ್ಳೋ ಸಲುವಾಗಿನೇ ಇಂಥ ಶರಣರ, ಸತ್ಪುರುಷರ, ಶರಣಿಯರ ಇವೆಲ್ಲ ಪುರಾಣ, ಪ್ರವಚನ, ಶಾಸ್ತ್ರ ಇವೇನದ ನಡೀತವ. ಅದು ಯಾರು ಕೇಳಕ್ಕೆ ಬರ್ತಾರ ಅವರಿಗೆ ಪುಣ್ಯ ಅದ ತಿಳ್ಕೊರಿ. ಯಾರು ಬಂದಿಲ್ಲ ಅವ್ರದಿನ ಪಾಪ ಸರ್ದಿಲ್ಲ. ಇಲ್ಲಿ ಏನಾಯ್ತು ಅಂತ ಕೇಳಿದ್ರ, ಯಾಕಂತ ಕೇಳಿದ್ರೆ ಹೊರಗ ವಿಷಯ ನಾವು ಹೊರಗೆ ಹೋದೆ ಅಂದ್ರೆ ಹೊರಗೆ ಹೋಗ್ತದ. ಇದು ಹೇಳ್ಕೋತ ಕೂತೆ ಅಂದ್ರೆ ಸರಿಲಾರ್ದ ಕತಿ, ಮುಗಿಲಾರ್ದ ಪುರಾಣ ಆಗ್ತದ. ಯಾವಾಗ ಕಾರ್ತಿಕ ವೀರಾರ್ಜುನ ಬರ್ತಾನೆ, ಅದು ಹೇಳಿಲ್ಲ ನಿಮಗೆ? ಹೇಳೇನೇನು? ಹೇಳ್ಯಾರ? ಹಾ ಹಾ
ಅದು ಹೇಳಬೇಕಿದೆ. ಯಾಕಂದ್ರೆ ಹಿಂದೆ ಈರಣ್ಣ ಶಾಸ್ತ್ರಿಯವರು ಮತ್ತು ನಿಂಗಣ್ಣ ಶಾಸ್ತ್ರಿಯವರು ಈ ವಿಷಯ ಹೇಳಿಲ್ಲ. ಅವ ಯಾಕೆ ಬಂದ, ಯಾದಕ್ಕೆ ಬಂದ? ಕಾರ್ತಿಕ ವೀರಾರ್ಜುನ ಯಾರು? ಕಾರ್ತಿಕ ವೀರಾರ್ಜುನ ಒಬ್ಬ ರಾಜ. ಅವನು ರಾಜ್ಯದೊಳಗೆ ಏನಾಗಿತ್ತು ಅಂತ ಕೇಳಿದ್ರೆ ನೀವು ಏನಂತೀರಿ? ದುಷ್ಕಾಲಕ್ಕೆ ಏನಂತೀರಿ? ಕಡೆ ಬರಗಾಲ ಬಿದ್ದಿತ್ತು. ಆ ಬರಗಾಲದೊಳಗ ತನ್ನಲ್ಲಿಯ ಪ್ರಜೆಗಳಿಗೆ ಅನ್ನ ನೀರ ಅವರಿಗೆ ವ್ಯವಸ್ಥೆ ಮಾಡ್ಲಿಕ್ಕೆ ಅವನ ಬಳಿ ಏನೂ ಇದ್ದಿತ್ತಿಲ್ಲ. ಮಳಿ ಆಗಿತ್ತಿಲ್ಲ, ಬಂದಿರತಕ್ಕಂಥ ದವಸ ಧಾನ್ಯ ಬೆಳೆದಿತ್ತಿಲ್ಲ. ಆದ್ರ ಇವ್ರ ಬಳಿ ಏನಿತ್ತು ಅಂತ ಕೇಳಿದ್ರ ಏನಿತ್ರಿ? ಕಲ್ಪರೋಕ್ಷ ಕಾಮಧೇನು ಅಂತ ಹೆಸರು ಕೇಳಿರಿ? ಇದ್ರ ಕತೆ ಹೇಳಿದೆ ಅಂದ್ರೆ ಸಮುದ್ರ ಮತನ ಕಡೆ ಹೋಗ್ಬೇಕಾಗ್ತದ. ಕಲ್ಪರೋಕ್ಷ ಕಾಮಧೇನು ಇತ್ತು, ಅವ್ರ ಕಾಮಧೇನು ಇತ್ತು. ಕಾಮಧೇನು ಅಂದ್ರೆ ಯಾದಕ್ಕತ್ತಾರ? ಸುಮ್ ವಿಚಾರ ಮಾಡಿ. ಆ ಕಾಮಧೇನು ಅಂದ್ರೆ ಆಕಳ. ಅದು ಎಲ್ಲಿತ್ತು ಅಂತ ಕೇಳಿದ್ರೆ ಸಮುದ್ರವನ್ನ ದೇವತೆಗಳು ರಾಕ್ಷಸರು ಮಥನ ಮಾಡೋ ಮುಂದೆ 14 ರತ್ನಗಳು ಸಮುದ್ರದೊಳಗೆ ಹುಟ್ಟುದ್ದವು. ಕಾಮಧೇನು ಅಂದ್ರೆ ಆಕಳ. ಆ ಆಕಳ ಮುಂದೆ ನಿಂತು ನೀವು ಮನುಷ್ಯನೊಳಗೆ ಏನು ಬೇಡ್ತೀರಿ ಅದು ಕೊಡುವಂತ ಸಾಮರ್ಥ್ಯ ಶಕ್ತಿ ಇದ್ದುದಕ್ಕೆ ಕಾಮಧೇನು ಅಂತ ಕರೆದಾರ. ಆ ಕಾಮಧೇನ ಕಾರ್ತಿಕ ವೀರಾರ್ಜುನ ತಗೊಂಡು ಹೋಗ್ಬೇಕಂತೇಳಿ ಎಲ್ಲಿಗೆ ಬಂದ? ಜಮದಗ್ನಿ ಆಶ್ರಮಕ್ಕೆ ಬಂದ. ಇದು ಜಮದಗ್ನಿ ಆಶ್ರಮಕ್ಕೆ ಮೊದಲು ಎಲ್ಲಿದಿತ್ತು, ಯಾಕಡೆ ಬತ್ತು ಬೇಕಲ್ಲ ನಮಗೆ. ಯಾವಾಗ ರೇಣುಕರಾಜನ ಮನೆಯೊಳಗ ಕಲ್ಪರೋಕ್ಷ ಕಾಮಧೇನು ಎರಡೂ ಇದ್ದು ಲಗ್ನ ಮಾಡಿ ಕೊಡ ಮುಂದ ಯಾರಿಗೆ? ಎಲ್ಲಮ್ಮಗ ಲಗ್ನ ಮಾಡಿ ಕೊಡ ಮುಂದ ಆ ಕಲ್ಪರೋಕ್ಷ ಕಾಮಧೇನು ಸಂಗಟ ಕೊಟ್ಟು ಕಳಿಸಿದ್ದ. ಅದು ಜಮದಗ್ನಿ ಋಷಿ ಮನೆಯೊಳಗಿತ್ತು. ಅವಾಗ ಈ ಕಾರ್ತಿಕ ವೀರಾರ್ಜುನ ಏನ್ ಮಾಡ್ದ? ಬಡತನವನ್ನು ಹಿಂಗಿಸಬೇಕು, ನನ್ನ ಪ್ರಜೆಗಳು ಸುಖದಿಂದಿರಬೇಕು, ಸಮೃದ್ಧವಾಗಿ ಬೆಳೆ ಬೆಳಿಬೇಕು, ಮಳಿ ಯಥಾ ಪ್ರಕಾರ ಆಗ್ಬೇಕಂತೇಳಿ ವಿಚಾರ ಮಾಡಿಕೊಂಡು ಜಮದಗ್ನಿ ಆಶ್ರಮಕ್ಕೆ ಬಂದು ಕೇಳ್ತಾನ ಜಮದಗ್ನಿ ಋಷಿ, ಹೇ ಮಹಾಪುರುಷರೇ, ನಿಮ್ಮಲ್ಲಿರ್ತಕ್ಕಂಥ ಆ ಕಾಮಧೇನುವನ್ನು ನಮಗೆ ಕೊಡ್ರಿ ಅಂದ. ಅವಾಗ ಜಮದಗ್ನಿ ಋಷಿ ಏನ್ ಮಾಡ್ದ? ಕೊಡ್ಲಿಲ್ಲ. ನನ್ನ ಬಲ್ಲಿ ಇಲ್ಲ, ನಿಮ್ಮ ತಾಯಿ ಆಗಿರ್ತಕ್ಕಂಥ ಎಲ್ಲಮ್ಮ ತಾಯಿ ಬಲ್ಲಿ ಅದ, ಹೋಗಿ ಕೇಳು ಅಂದ್ರೆ. ಅವಾಗ ಅವ ವಿಚಾರ ಮಾಡ್ದ, ಮಾಲಕ ಜಮದಗ್ನಿ ಋಷಿ ಅದಾನ, ಮತ್ತು ತಾಯಿ ಕೇಳತನ, ನೋಡು ಇದೊಂದು ಮಾತು ಕೇಳು ಅಂತ ತಿಳ್ಕೊಂಡು ಎಲ್ಲಮ್ಮ ದೇವಿ ಬಲ್ಲಿ ರೇಣುಕ ಎಲ್ಲಮ್ಮ ದೇವಿ ಬಂದು ಕೇಳ್ತಾನ ಕಾರ್ತಿಕ ವೀರಾರ್ಜುನ. ಅವಾಗ ಆಕಿ ಹೇಳ್ತಾಳ, ನನ್ನ ಬಲಿನೂ ಇಲ್ಲ ಅಂತ ಹೇಳ್ತಾಳ. ಯಾವಾಗ ಇವರಿಬ್ರು ಇಲ್ಲ ಅಂತ ಹೇಳ್ತಾರ, ಅವಾಗ ಸತ್ಯವಾಗಿ ಯಾರ ಬಲ್ಲಿ ಅದ ಅಂತ ತಿಳ್ಕೊಳ್ಳೋ ಸಲುವಾಗಿ ಅವ ಏನ್ ಮಾಡ್ತಾನಂತ ಕೇಳಿದ್ರೆ ಹಟಿ ಹಿಡಿದು ಎಲ್ಲಮ್ಮ ದೇವಿಗೆ ಕಾರ್ ಹಿಡಿದು ಕೇಳ್ಕೊತಾನ, ಇದು ನನ್ನ ಬಲ್ಲಿ ಇಲ್ಲಪ್ಪ, ನಿಮ್ಮ ಅಪ್ಪನ ಬಲ್ಲಿ ಆದ, ಜಮದಗ್ನಿ ಋಷಿ ಬಲ್ಲಿ ಆದ ಅಂತ ಹೇಳಿದಾಗ ಏನ್ ಮಾಡ್ತಾನೆ ಅಂತ ಕೇಳಿದ್ರೆ ಜಮದಗ್ನಿ ಋಷಿಗಳು ತಪಸ್ಸೆ ಕೂತಿರ್ತಾರ. ಜಮದಗ್ನಿ ಋಷಿ ಅಂದ್ರೆ ಎಂತ ಜಮದಗ್ನಿ ಋಷಿ ಅಂತ ಕೇಳಿದ್ರ ಅಂತ ಉಗ್ರ ಪ್ರತಾಪಿ. ಕಣ್ಣು ತೆರೆದ ಮುಂದೆ ನೋಡಿದ್ರೆ 6 ಹರದರೆ ಸುಟ್ಟು ಭಸ್ಮ ಆಗ್ತಿತ್ತು ಭೂಮಿ. ಅಂತಹ ಶಕ್ತಿ ಉಳ್ಳಂತಹ ಜಮದಗ್ನಿ ಇವನಿಗೆ ಮೋಸ ಮಾಡಿ ಒಯ್ಬೇಕಂತ ತಿಳ್ಕೊಂಡು ಕಾರ್ತಿಕ ವೀರಾರ್ಜುನ ಬಂದು ಜಮದಗ್ನಿ ತಪಸ್ಸೆ ಕೂತಾಗ ಅವನ ಶಿರಚ್ಛೇದನ ಹೊಡೆದು ತಗೊಂಡು ಹೋಗ್ತಾನ. ಇಲ್ಲಿ ತನ ಅವ್ರು ಏನು ಹೇಳ್ಯಾರ, ಕತೆ ಹೇಳ್ಯಾರ. ಮುಂದೆ ಏನಾಯ್ತು ಅಂತ ಕೇಳಿದ್ರು, ಯಾವಾಗ ಜಮದಗ್ನಿ ಋಷಿಗೆ ಹೊಡೆದ ಅಲ್ಲಿ ಒಂದು ಏನಾಗತ್ತದ ಕೇಳಿದ್ರೆ ಈಗ ಚಾರ್ಜ್ ಬರ್ತದ ನೋಡ್ರಿ. ಏನ್ ಬರ್ತದ್ರಿ? ಸೌದತ್ತಿಗೆ ಕೋಟ್ನೂರ್ಗೆ ಹೋದವ್ರಿಗೆ ಗೊತ್ತದ, ರಂಡಿ ಹುಣಿವಿ ಅಂತ ಬರ್ತದಿಲ್ಲ, ಬರ್ತದಿಲ್ಲ ತಾಯಿಯವ್ರು? ನಿಮ್ಗೆ ಗೊತ್ತಿರ್ಲಿಕ್ಕೆ ರಂಡಿ ಹುಣಿ. ಯಾವಾಗ ರಂಡಿ ಹುಣಿ ಬರ್ತದ ಅಂತ ಕೇಳಿದ್ರ ಮಾರ್ಗಶಿರ ಶುದ್ಧ ಚತುರ್ದಶಿ ಕೃತಿಕಾ ನಕ್ಷತ್ರದೊಳಗ ಜಮದಗ್ನಿ ಋಷಿ ಹೊಡೆದ್ರಪ್ಲೆ ಯಾರ ರಂಡಿ ಆದ್ರಿ? ಎಲ್ಲ. ಮುಂದ ಅಕಿನೇ ಯಾವಾಗ ಮುತ್ತೈದೆ ಆಗ್ತಾಳ ಗೊತ್ತದ? ದವನದ ಹುಣ್ಣಿಮೆಗೆ ಆಗ್ತಾಳ. ಯಾಕಾದಳು? ಅಲ್ಲಿ ಯಾಕಾದಳು? ಯಾವಾಗ ಪರಶುರಾಮ ಜಮದಗ್ನಿ ಋಷಿ ಮತ್ತು ಯಾರು ರೇಣುಕ ಯಲ್ಮನನ್ನು ಜೀವಂತ ಮಾಡಿದ, ಅವಾಗ ಮತ್ತ ಮುತ್ತೈದೆ ಆಗ್ತಾಳ. ಮುತ್ತೈದು ಹುಣಿವಿ, ದವನದ ಹುಣಿವಿಗೆ ಮುತ್ತೈದು ಹುಣಿವಿ ಅಂತ ಕರೆದ. ಇದು ನಿಮ್ ತಲೆಯಾಗಿರಲಿ ಹೆಣ್ಮಕ್ಳಿಗೆ, ರಂಡಿ ಹುಣಿವಿ ಯಾಕಾಯ್ತು ಮತ್ತು ಮುತ್ತೈದು ಹುಣಿವಿ ಯಾಕಾಯ್ತು. ಹಿಂಗ
ಕಾರ್ತಿಕ ವೀರಾರ್ಜುನವ ಏನು ಮಾಡದ, ಹೊಡೆದು ಒಯ್ದ್ರಪ್ಲೆ ಏನು ಮಾಡದ, ಇನ್ನು ಇವನಿಗೆ ಅಪವಾದ ಏನು ಬತ್ತು ಅಂತ ಕೇಳಿದ್ರ, ಯಾರಿಗ್ರಿ? ಪರಶುರಾಮ ಹುಟ್ಟಿದ್ದ, 4 ಮಂದಿ ಮಕ್ಕಳಿದ್ದು. ಇದೆಲ್ಲ ಮುಂದೆ ನಿನ್ನ ಹೇಳಿರಿ, ಹಿಂದಿನ ಕಥೆಯೊಳಗೆ ಹೇಳಿರಿ. ಹಾ ಹೇಳ್ಯಾರಿ ಅಪ್ಪ. ಜಮದಗ್ನಿ ಮತ್ತು ರೇಣುಕಾ ಎಲ್ಲಮ್ಮಗ 4 ಮಂದಿ ಮಕ್ಕಳು. ಆ 4 ಮಂದಿ ಮಕ್ಕಳೊಳಗೆ ಪರಶುರಾಮ ಒಬ್ಬ 4ನೇದ. ಆ 4 ಮಂದಿ ಮಕ್ಕಳು ಏನು ಮಾಡ್ತಾರೆ, ಮುಂದೆ ಬರ್ತಾರೆ. ಅದು 4 ಮಂದಿ ಮಕ್ಕಳು ಅವರೆಲ್ಲರೂ ಕೂಡಿ ಪ್ರಪಂಚ ಮಾಡೋದ್ರೊಳಗ ಈ ಪರಶುರಾಮ ಏನು ಮಾಡ್ತಾನ, ಜಮದಗ್ನಿ ಸತ್ತಾನ ತಿಳಿದು ಇವನಿಗೆ ಅಪವಾದ ಬತ್ತು. ಆ ಎಳ್ಯಾಗ ತಾಯಿಗೆ ಬಂದು ಕೇಳ್ತಾನ. ಏನು ಕೇಳ್ತಾನವ? ನಮ್ಮ ಅಪ್ಪ ಯಾರು? ಯಾರಿಗೆ ಕೇಳ್ತಾನೆ? ಎಲ್ಲಮ್ಮ. ಹಾ, ತಲೆಯಾಗಿರ್ಬೇಕು ನಾವು. ಎಲ್ಲಮ್ಮಗ ಪರಶುರಾಮ ಯಾಕೆ ಕೇಳ್ದ? ಇವನಿಗೆ ಅಪ್ಪಿಲ್ಲ ಅಂತ ನಾವು ಮಾತಾಡ್ತೇವಲ್ರಿ ಲೋಕದೊಳಗ. ಅಪ್ಪಿಲ್ದೆ ಹುಟ್ಟದವನಿಗೆ. ಈ ಕಡೆ ಏನತ್ರ ಗೊತ್ತಿಲ್ಲ, ನಮ್ಮ ಕಡೆ ಬೇರೆ ಹತ್ರ ಅನ್ನೊಂದು ಬೇಡ. ಯಾವಾಗ ಅಪ್ಪ ಇಲ್ಲ ಇವನಿಗೆ ಅಪವಾದ ಬರ್ತದೋ ಅವಾಗ ಅಪ್ಪ ಯಾರು ಅನ್ನೋದು ತಿಳ್ಕೊಳ್ಳೋ ಸಲುವಾಗಿ ತಾಯಿ ಬಲ್ಲಿ ಬರ್ತಾನ. ತಾಯಿ ಕೇಳ್ತಾನ. ಏನ್ ಕೇಳ್ತಾನ? ತಾಯಿ, ನಮ್ಮ ಅಪ್ಪ ಯಾರು, ಎಲ್ಲಿ ಅದನ? ಆಕೆ ಎಲ್ಲಾ 100 ಥರ ಸುಳ್ಳು ಹೇಳ್ತಾನ. ಯಾನ್ ಹೇಳಿದ್ರು ಕೇಳಂಗಿಲ್ಲ. ಯಾಕೆ ಕೇಳಂಗಿಲ್ಲ? ನಮ್ಮ ಅಪ್ಪ ಯಾರು ಅನ್ನೋದು ಹೇಳು. ಮಸ್ತ್ ದೃಷ್ಟಾಂತ ಕೊಟ್ಟು ಕೇಳ್ತಾನವ. ಬೀಜದ ಬೆಳೆ ಹ್ಯಾಂಗ ಹುಟ್ಟುತ್ತದ, ಮಾಡಿದ ಮಳಿ ಹ್ಯಾಂಗ ಬರ್ತದ, ನಾ ಅಪ್ಪಿಲ್ದ ಹುಟ್ಟದ ಹ್ಯಾಂಗ, ಹಿಂಗೆಲ್ಲ ತಾಯಿಗೆ ಪ್ರಶ್ನೆ ಮಾಡಿ 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 ಕೇಳ್ತಾನ. ಅವಾಗ ಕೊನಿ ಹೇಳ್ತಾಳ. ಏನ್ ಹೇಳ್ತಾಳ? ನಿಮ್ಮ ಅಪ್ಪಗ ಹುಲಿ ತಿಂದದ. ಹುಲಿ ತಿಂದದ ಅಂದೊಳಕ ಎಲ್ಲಿ ತಿತ್ತು, ಯಾ ಅರಣ್ಯದೊಳಗೆ ತಿತ್ತು, ಎಂತ ಹುಲಿ ಅದ ತಿಳ್ಕೊಂಡು ಹುಲಿ ಹುಡುಕ್ಯಾಡ್ಕೋತ ಬರ್ತಾನ. ಹುಲಿ ಹುಡುಕ್ಯಾಡ್ಕೋತ ಬರೋದ್ರೆ ಹುಲಿ ತಿಂದಿದ್ದಲ್ಲ, ಅದು ಕಡದದ. ಜಮದಗ್ನಿ ಋಷಿ ಕಡ್ದಾನ. ಕಾರ್ತಿಕ ವೀರಾರ್ಜುನ ಯಾದಕ್ಕೆ ಕಡ್ದಾನ? ಅದು ಕಾಮಧೇನು ಒಯ್ಯುವ ಸಲುವಾಗಿ. ಅವಾಗ ಇದ್ದ ಪರಿಸ್ಥಿತಿ ಪರಶುರಾಮಗ ಗೊತ್ತಾಗ್ತದ. ಪರಶುರಾಮ ಗೊತ್ತಾದ ಬಳಿಕ ಮುಂದೆ ಎಲ್ಲಿಗೆ ಬರ್ತಾನಂತ ಕೇಳಿದ್ರೆ, ಅಪ್ಪನ ಜೀವ ಮಾಡೋ ಸಲುವಾಗಿ ಯಾರು ನಮ್ಮ ಅಪ್ಪ ಹೊಡೆದಾರ ಅನ್ನೋದು ಹುಡುಕ್ತಾನ. ಯಾರು ಹೊಡೆದ್ರಿ? ಕಾರ್ತಿಕ ವೀರಾರ್ಜುನ. ಯಾವಾಗ ಕಾರ್ತಿಕ ವೀರಾರ್ಜುನ ಜೋಡಿ ಹೊಡೆದಾಡಿ ಅಂದ್ರೆ ಕಚ್ಚಾಡಿ ಯುದ್ಧ ಮಾಡಿ ಈ ಕ್ಷತ್ರಿಯ ವಂಶನೇ ನಾನು ನಿರ್ವಂಶ ಮಾಡ್ತೇಳಿ ಪಣ ತೊಡ್ತಾನೆ. ಯಾರು? ಪರಶುರಾಮ. ಅವಾಗ ಕ್ಷತ್ರಿಯರ ಜೋಡಿ ಹೋರಾಡಿ ಅಂದ್ರೇನು, ಆ ಕಾರ್ತಿಕ ವೀರನ ಜೋಡಿ ಯುದ್ಧವನ್ನ ಮಾಡಿ ಆತನಿಗೆ ಕೊಂದು ಕಲ್ಪವೃಕ್ಷ ಕಾಮಧೇನು ತಂದು ಅಪ್ಪನ ಮೈ ಮೇಲೆ ಎಳೆದು ಜೀವಂತ ಮಾಡ್ತಾನ. ಇದು ಒಂದು ಸನ್ನಿವೇಶ. ಹಿಂಗ ಕಾರ್ತಿಕ ವೀರಾರ್ಜುನ ಯಾವಾಗ ವಿಷ್ಣು 10 ಅವತಾರಗಳನ್ನು ತೊಟ್ಟದ. ಯಾಕೆ ತೊಟ್ಟದ? ಮಚ್ಚ, ಕೂರ್ಮ, ವರಹ, ನಾರಸಿಂಹ, ವಾಮನ, ಪರಶುರಾಮ, ರಾಮ, ಕೃಷ್ಣ, ಬೌದ್ಧ, ಕಲಂಗಿ 10 ಅವತಾರಗಳನ್ನು ವಿಷ್ಣು ಯಾಕೆ ತಾದ ಅಂತ ಕೇಳಿದ್ರೆ, ಜಗತ್ತ ಕಲ್ಯಾಣ ಮಾಡುವ ಸಲುವಾಗಿ. ಪರಶುರಾಮನ ಅವತಾರದೊಳಗೆ ಯಾರಿಗೆ ಕೊಂದ? ಕಾರ್ತಿಕ ವೀರಾರ್ಜುನ ಕೊಂದ. ರಾಮಾವತಾರದೊಳಗೆ ಯಾರಿಗೆ ಕೊಂದ? ದುಷ್ಟ ಆಗಿರ್ತಕ್ಕಂಥ ರಾವಣಗ ಕೊಂದ. ಕೃಷ್ಣಾವತಾರದೊಳಗೆ ಯಾರಿಗೆ ಕೊಂದ? ಕಂಸಗ ಕೊಂದ, ಸಾಧರ್ಮ ಕೊಂದ. ಹಿಂಗ ಯಾಕೆ ಅವ್ರಿಗೆ ಕೊಂದ ಅಂತ ಕೇಳಿದ್ರೆ, ಅವ್ರ ಬಳಿ ಇರ್ತಕ್ಕಂಥ ದುಷ್ಟ ಗುಣಗಳಿದ್ದು ಅವ್ರು ಯಾರಿಗೆ ಕಾಡ್ತಿದ್ರು ಅಂತ ಕೇಳಿದ್ರೆ, ಒಳ್ಳೆ ಸದ್ಗುಣಿ ಸದಾಚಾರಿಗೆ ಶಿಷ್ಟರಿಗೆ ಕಾಡ್ತಿದ್ರು. ಯಾರು? ರಾಕ್ಷಸರು. ರಾವಣ, ಕಂಸ ಇವರೆಲ್ಲ ಇದ್ರಲ್ಲ, ಇವ್ರಿಗೆಲ್ಲರಿಗೂ ಮಾನವರಿಗೆ ಕಾಡ್ತಿದ್ರು, ದೇವತೆಗಳಿಗೆ ಕಾಡ್ತಿದ್ರು. ಅವರ ಮರ್ದನ ಮಾಡುವ ಸಲುವಾಗಿ ವಿಷ್ಣು 10 ಅವತಾರಗಳನ್ನು ತಾಳಿ ಬಂದ. ಇಲ್ಲಿ ಪರಶುರಾಮ ರೇಣುಕಾ ಎಲ್ಲವನ ಆಟದೊಳಗ 6ನೇ ಅವತಾರದೊಳಗ ಪರಶುರಾಮನಾಗಿ ಹುಟ್ಟಿ ಬಂದು ಅವತಾರ ತೊಟ್ಟಿ ಬಂದು ಕಾರ್ತಿಕ ವೀರಾರ್ಜುನನ ಸಂಹಾರ ಮಾಡೋಣ. ನಮಗೆ ಕಥೆಗಳು ಗೊತ್ತಿರ್ಬೇಕು. ಯಾಕೆ ಗೊತ್ತಿರ್ಬೇಕು ಅಂತ ಕೇಳಿದ್ರೆ, ಇಂಥ ಕಥೆಗಳು ನಮ್ಗೆ ಎಷ್ಟು ಲಾಭದಾಯಕ ಅಂತ ಕೇಳಿದ್ರೆ, ನಮ್ಮ ಮನೆಯೊಳಗೆ ನಮ್ಮ ಸಂಸಾರದೊಳಗೆ ನಾವು ಏನು ಮಾಡ್ತೇವೆ ಅಂತ ಕೇಳಿದ್ರೆ, ನಮ್ಮ ಮಕ್ಕಳಿಗೆ ಐತಿಹಾಸಿಕ ಪುರಾಣದ ಕಥೆಗಳನ್ನು ಯಾರೂ ಹೇಳಲ್ಲ. ಈಗ ಒಂದು ಮೊಬೈಲ್ ಒಂದು ಸಿಕ್ಕರೆ ಸಾಕು, ನೋಡ್ಕೋತ ಕುಂಡಿರ್ತೀವಿ. ಅದ್ರೊಳಗೆ ಯಾವ ಪಿಕ್ಚರ್ ಬರ್ತದೋ, ಯಾವಾಗ ಬರ್ತದೋ, ಏನು ಬರ್ತದೋ ಗೊತ್ತಿಲ್ಲ.
ಏನು ಒಳ್ಳೇದು ಬರ್ತದೋ ಗೊತ್ತಿಲ್ಲ, ಕೆಟ್ಟದ್ದು ಬರ್ತದೋ ಗೊತ್ತಿಲ್ಲ. ಇವತ್ತಿನ ಮೊಬೈಲ್ ಕಾಲ ಹ್ಯಾಂಗದ ಅಂತ ಕೇಳಿದ್ರೆ ಆ ಮೊಬೈಲ್ದೊಳಗೆ ಬರುವಂಥ ಚಿತ್ರ ನೋಡಿದ್ರೆ ನೀವು ಮೊಬೈಲ್ ಒಗೆದು ಬಿಡ್ತೀರಿ, ಹೊಡಿತೀರಿ. ಆದ್ರೆ ನಿಮ್ಗೆ ಯಾರೂ ತೋರ್ಸಂಗಿಲ್ಲ. ಅಂಥ ವಿಚಿತ್ರವಾಗಿರ್ತಕ್ಕಂಥ ಕಾಲ. ಅವಾಗೇ ಕೃಷ್ಣ ಪರಮಾತ್ಮ ಹೇಳ್ದ, ಯದಾ ಯದಾ ಹಿ ಧರ್ಮಶೆ, ಎಲ್ಲಿ ಹೇಳ್ಯಾನ ಭಗವದ್ಗೀತಾದೊಳಗೆ ಕೃಷ್ಣ ಅರ್ಜುನ್ ನಿಮಿತ್ತ ಮಾಡ್ಕೊಂಡು ಹೇಳ್ದ. ಏನು ಹೇಳ್ದ ಅಂತ ಕೇಳಿದ್ರೆ, ಯಾವ ಯಾವ ಕಾಲದೊಳಗೆ ಈ ಜಗತ್ತಿನ ಮ್ಯಾಗ ಅಂದ್ರೆ ಭೂಮಿ ಮ್ಯಾಗ ಯಾವಾಗ ಧರ್ಮ ನಾಶ ಆಗಿ ಹೋಗುತ್ತದ, ಅಧರ್ಮ ಎತ್ತಿ ತಿರುಗಾಡ್ತದ, ಆ ಅಧರ್ಮವನ್ನ ನಾಶ ಮಾಡೋ ಸಲುವಾಗಿ ನಾನು ಹುಟ್ಟಿ ಮ್ಯಾಲಿಂದ ಮ್ಯಾಲ ಹುಟ್ಟಿ ಬರ್ತೈತಿ ಕೃಷ್ಣವಾಗಿ ಹೇಳಿಬಿಟ್ಟನ. ಹಂಗ ಇಲ್ಲೆಲ್ಲ ಸಂಹಾರ ಯಾರು ಮಾಡ್ಲಿಕ್ಕತ್ತಾರ ಅಂತ ಕೇಳಿದ್ರೆ ಕೃಷ್ಣ ಅವತಾರದೊಳಗೆ ಮಾಡಿರ್ತಕ್ಕಂಥ ಸಂಹಾರ. ಇಲ್ಲಿ ಪರಶುರಾಮನ ಅವತಾರದೊಳಗ ಕಾರ್ತಿಕ ವೀರಾರ್ಜುನ ಏನು ಮಾಡ್ದ ಅಂತ ಕೇಳಿದ್ರೆ ಎಂತ ದುರ್ಗುಣ ದುರಾಚಾರಿ ಇದ್ದ, ಎಲ್ಲರಿಗೆ ಸಂಹಾರ ಮಾಡ್ಕೋತು ಕಲ್ಪವೃಕ್ಷ ಕಾಮಧೇನವನ್ನು ಒಯ್ದಿದ್ದ. ಅದರ ಸಲುವಾಗಿ ಅವನಿಗೆ ಸಂಹಾರ ಮಾಡೋದು. ಇಷ್ಟೆಲ್ಲ ಆದ ಒಳಗೆ ಮುಂದೆ ಜಮದಗ್ನಿ ಋಷಿಗೆ ಸಿಟ್ಟು ಬಂತು. ಯಾಕೆ ಸಿಟ್ಟು ಬಂತು? ಯಾವಾಗ ಯಲ್ಲಮ್ಮ ದೇವಿ ಮಾತ ಕೇಳಿಲ್ಲ, ಭಕ್ತಿ ಹಾಳು ಮಾಡಿಳು, ಅವಾಗ 4 ಮಂದಿ ಮಕ್ಕಳಿಗೆ ಕರಿತಾನ. ಯಾರು? ಜಮದಗ್ನಿ. ಯಾಕ ಹಿನ ಸಿಟ್ಟಾರಿಲ್ಲ? ಉಗ್ರ ಪ್ರತಾಪಿ ಅಂದ್ರೆ ಸಿಟ್ಟಿನ ಮನುಷ್ಯ. ಅವನಂತ ಸಿಟ್ಟು ಮತ್ತೆ ಯಾರಿಗೆ ಇದ್ದಿತ್ತಿಲ್ಲ. ಕಣ್ಣು ತೆರೆದು ನೋಡಿದ್ರ 6 ಹರದಾರಿ ಭೂಮಿ ಸುಟ್ಟು ಹೋಗುವಂತ ಸಾಮರ್ಥ್ಯ ಶಕ್ತಿ, ತಪಸ್ಯ ಶಕ್ತಿ ಇತ್ತವನಿಗೆ. ಅವಾಗ ಮೊದಲ 3 ಮಂದಿ ಕರಿತಾನ. 3 ಮಂದಿ ಕರೆದು ಏನ್ ಹೇಳ್ತಾನ ಪರಶುರಾಮ ಹಿಂದಿಂದ ಕರಿತಾನ. ಜಮದಗ್ನಿ 3 ಮಂದಿ ಕರೆದ ಬಳಕೆ ಏನ್ ಹೇಳ್ತಾನ, ಹೇ ಮಕ್ಕಳಿರ, ನಿಮ್ಮ ತಾಯಿಯನ್ನು ಕಡ್ದು ಬರ್ರಿ ಅಂತ ಹೇಳ್ತಾನ. ಯಾಕೆ ಕಡಿಯತನ್ರ? ಕಡಿಯತ್ತೆ ಯಾಕೆ ಹೇಳ್ತಾನ? ಯಾವಾಗ ಮಹಾಪಾಪದ ಕೆಲಸ ಮಾಡಿಳು ಅವನಿಗೆ ಗೊತ್ತಿತ್ತು ಹೇಳ್ತಾನವ. ಅವನಿಗೆ ಯಾಕ ಗೊತ್ತಾಯ್ತು? ಅಂತರದೃಷ್ಟಿಯಿಂದ ಜ್ಞಾನಿಗಳ ಬಳಿ ಎಂತ ದೃಷ್ಟಿ ಇರ್ತದೆ ಕೇಳಿದ್ರೆ ಅಂತರದೃಷ್ಟಿ ಒಂದಿರ್ತದವ್ರಿಗೆ. ಯಾವ ಶಿಷ್ಯ ಹ್ಯಾಂಗ ಬರ್ತಾನ ಅನ್ನೋದು ಗೊತ್ತಿರ್ತದವ್ರಿಗೆ. ಅಂತ ಶಿಷ್ಯನ ಬಳಿ ಏನು ಮನುಷ್ಯನೊಳಗೆ ಅಡಿಗೆ ಅದ ಅನ್ನೋದು ಗೊತ್ತಾಗ್ತದೆ ಜ್ಞಾನಿಗಳಿಗೆ. ನಮ್ಮಂತ ಅಜ್ಞಾನಿಗಳಿಗೆ ಗೊತ್ತಾಗಂಗಿಲ್ಲ. ಮೂರು ಮಂದಿ ಮಕ್ಕಳು ಏನ್ ಹೇಳ್ತಾರ ಅಂತ ಕೇಳಿದ್ರೆ ಜಮದಗ್ನಿ ಋಷಿಗೆ, ನೀ ಬೆಕ್ಕದಂತ ಶಾಪ ಕೊಟ್ಟರು ಹಡದ ತಾಯಿ ನಾವು ಕೊಲ್ಲಂಗಿಲ್ಲ. ಅವಾಗ ಒಂದು ಉತ್ತರ ಹೇಳಿದೊಳಕ, ನೀವು ಜೀವಂತವಾಗಿ ಉಳಿಬೇಕಾಗಿತ್ತಂದ್ರೆ ತಂದಿ ಮಾತು ಕೇಳ್ರಿ, ತಾಯಿಯನ್ನು ಕಡ್ದ ಅರಣ್ಯದಾಗ ಒಯ್ದು ತಾಯಿನ ಕಡ್ದು ಬಾ ಅಂತ 3 ಮಂದಿ ಹೇಳಿದ್ರು. ಅವ್ರು 3 ಮಂದಿ ಮಾತು ಕೇಳಂಗಿಲ್ಲ. ಅವ್ರಿಗೆ ಶಾಪ ಕೊಡ್ತಾನ. 3 ಮಂದಿ ಸುಟ್ಟು ಹೋಗ್ತಾರೆ. ಮುಂದ ಪರಶುರಾಮ ಕರೆದು ಏನ್ ಮಾಡ್ತಾನ? ಪರಶುರಾಮಿಗೆ ಹೇಳ್ತಾನ, ಹೇ ಭಾರ್ಗವ, ನಿಮ್ಮ ತಾಯಿಯಾದ ರೇಣುಕಾ ಯಲ್ಲಮ್ಮನನ್ನ ಅರಣ್ಯದೊಳಗೆ ಒಯ್ದು ಕಡಿ ಅಂತ ಹೇಳ್ತಾನ. ಅವಾಗ ಬಹಳಷ್ಟು ದುಃಖ ಆಗ್ತದವನಿಗೆ ಪರಶುರಾಮಗ. ಆದ್ರೂ ಸಹಿತ ತಂದಿ ಮಾತ ಮೀರಬಾರ್ದು ತಿಳ್ಕೊಂಡು ತಂದಿ ಕಡಿನ 3 ವಚನ ಮೊದಲೇ ತಗೋತಾನ. ನೀ ಹೇಳ್ದಂಗ ತಾಯಿಯನ್ನು ಕಡಿತ, ಖರೆ 3 ವಚನ ನನಗೆ ಕೊಡ್ಬೇಕಂತೇಳಿ ಮೊದಲು ನನಗೆ ವಚನ ಕೊಡು ಅಂತ ಕೇಳ್ತಾನ. ಆ ಎಳಗ ಗೊತ್ತಾಗಲಾರ್ದಂಗ ಜಮದಗ್ನಿ ಕಡೆಯಿಂದ ಏನ್ ತಗೋತಾನ? ಭಾಷಾ ತಗೋತಾನ. ನಾನು ನಿನಗೆ 3 ವಚನ ಕೊಡ್ತ ತಗೋ, ನಿಮ್ಮ ತಾಯಿ ಕಡ್ದು ಮಾತು ಹೇಳ್ತಾನ. ಒಯ್ದು ಕಡಿತನ. ಜಮದಗ್ನಿ ಋಷಿ ಮಾತು ಕೇಳಿ, ಅಪ್ಪನ ಮಾತು ಕೇಳಿ ಪರಶುರಾಮ ಕಡ್ದ ತಾಯಿ ಕಡ್ದು ಬಂದ. ಕೊಡು 3 ವಚನ. ನೀ ಏನ್ ಕೇಳಿ, ನಾ ಏನು ಕೇಳ್ತಾ ಅದಕ್ಕೆ 3 ವಚನ ಕೊಡ್ತಾನ. ಭಾಷಾ ಕೊಟ್ಟಿದಿ ತಂದೆ, ನಾ ಕೇಳ್ತಾ ಕೊಡು ಅಂದ. ಕೇಳಿ ಯಾನು ಕೇಳ್ತೀಯ? ಮೊಟ್ಟ ಮೊದಲದ್ದು ಒಂದು ಕೇಳ್ದ. ಮೊಟ್ಟ ಮೊದಲ ನಿನ್ನ ಬಲ್ಲಿರ್ತಕ್ಕಂಥ ಕೋಪವನ್ನ ತಾಪವನ್ನ ನೀನು ಶಾಂತ ಮಾಡ್ಕೋಬೇಕು. ಅವ ಥಂಡಿಗೆ ಆದ್ರೆ ಇಟ್ಟು ಅನ್ನೋದ್ರಾಗ ಜಮದಗ್ನಿ ಋಷಿ ಥಂಡಿಗೆ ಆದ. ಎಂತ ಕಡು ಕೋಪಿ ಇದ್ದವ, ಬಹಳ ಸಿಟ್ಟಿನವಿದ್ದ. ಪರಶುರಾಮ ಕೇಳುದ್ರಾಗ ಜಮದಗ್ನಿ ಥಂಡಗ. ಎರಡನೇದ್ದು ಅಂದ್ರ, ಎರಡನೇದು ಕೇಳ್ತು ಕೊಡು ಅಂದ್ರ. ಎರಡನೇದ್ದು ಧ್ಯಾನ, ನಮ್ಮ ತಾಯಿಯನ್ನ ಎಬ್ಬಿಸ್ಬೇಕು. ಮೂರನೇದ್ದೇನು? ನಮ್ಮ ಅಣ್ಣತಮ್ಮರು 3 ಮಂದಿಗೆ ನೀ ಎಬ್ಬಿಸ್ಬೇಕು, ನೀ ಶಾಂತವಾಗಿ ಇರ್ಬೇಕು. ಇವೆಲ್ಲ ಕೊಟ್ಟ ಜಮದಗ್ನಿ ಶಾಂತ ಅದ. ಇದು ಕತೆ ಕೇಳಿರಿ, ಹೇಳ್ಯಾರ. ನಾ ಹೇಳ್ತಾ ಕೇಳ್ರಿ. ಈ ಶರೀರದೊಳಗ ಶಾಂತ ಮಾಡ್ಕೋಬೇಕಾಗ್ಯದ ನಾವು. ಯಾವ್ದ್ರಿಂದ ಶಾಂತ ಆಗ್ತದ್ರಿ?
ನಮ್ಮಲ್ಲಿ ಕಾಮ ಕ್ರೋಧ ಮೋಹ ಲೋಭ ಮದ ಮತ್ಸರಂತ ಅರಿಷಡ್ ವೈರಿಗಳದಾರ. ಅವ್ರ ಕೈಯಾಗ ನಾವು ಸಿಕ್ಕೇವಂದ್ರ ನಮಗೆ ಎಲ್ಲಿಗೆ ಒಯ್ತದತಿ ಕೇಳಿದ್ರೆ ಅದೋ ಗತಿಗೆ ಒಯ್ತದ. ಇಂಥ ಅಧೋಗತಿಗೆ ಒಯ್ಯುವಂತ 3 ಗುಣ ನಮ್ಮಲ್ಲಿರು: ರಜೋಗುಣ, ತಮಗುಣ, ಸತ್ವಗುಣ. ಇವಕ್ಕೆ ಶಾಂತ ಮಾಡಬೇಕಾದ್ರೆ ಯಾದರಿಂದ ಶಾಂತ ಆಗ್ತದ? ಯಾವಾಗ ಜಮದಗ್ನಿ ಶಾಂತ ಆದ, ಕಡು ಕೋಪಿ ಇದ್ದ, ಅಂತಹ ಮಗನ ಮಾತು ಕೇಳಿ ಮಗನ ವಚನಕ್ಕ ಬಾಯಿ ಪರಶುರಾಮ ಕೇಳಿದಾಗ ಅವ ಕೊಟ್ಟಾಗ ಯಾವಾಗ ಜಮದಗ್ನಿ ಶಾಂತ ಆದ. ಈ ಶರೀರದೊಳಗ ಎಂತಹ ತಾಪ ಮಾಡುವಂತ ಶರೀರದೊಳಗಿರ್ತಕ್ಕಂಥ ಗುಣಾವಗುಣಗಳವ, ಅವು ಹೆಂಗೆ ಶಾಂತ ಆಗ್ತವೆ? ಅದರಿಂದ ಶಾಂತ ಆಗ್ತವ? ವಿಚಾರ ಮಾಡ್ರಿ. ನಾವು ಹೊರಗಿಂದ ಎಲ್ಲವನ್ನ ಕತೆ ಕೇಳೋದು ಬೇಡ. ಈ ಒಳಗಿರ್ತಕ್ಕಂತಹ ಅಧಿಷ್ಠಾನ ಚೈತನ್ಯ ಪರಮಾತ್ಮ ಸ್ವರೂಪ ಈ ಶರೀರ ರಚನಾ ಮಾಡಬೇಕಾಗಿತ್ತು ಅಂದ್ರೆ ಆದಿಶಕ್ತಿ ಎಲ್ಲಮ್ಮ ಅಂತ ಏನು ಕರಿತ್ರಿ, ಮಾಯಾಶಕ್ತಿ ತಗೊಂಡೆ ಪರಮಾತ್ಮ ಈ ದೇಹ ರಚನಾ ಮಾಡ್ಯಾನ. ಈ ದೇಹ ರಚನಾ ಮಾಡ್ಯಾನ ಅಂದ್ಬಳಕ ಎಷ್ಟು ಒಳಗೆ ಹಾಕ್ಯಾನ ಇದ್ರಾಗತ್ತೆ ಕೇಳಿದ್ರೆ 72,000 ನರ, 21,600 ನಿತ್ಯ ಉಸಲ, 8 ಲಕ್ಷ ಕೋಟಿ ಈ ಶರೀರ ಮ್ಯಾಗ ರೋಮಗಳದ, ಪಂಚಮಹಾಭೂತವ, ಪಂಚ ಜ್ಞಾನೇಂದ್ರಿ, ಪಂಚಕರ್ಮೇಂದ್ರಿ, ಹಿಂಗೆ ಭಾಳ ಇದು ಶರೀರದ ವಿಚಾರ ಮಾಡ್ಕೊತ ಹೋದ್ರಿಂದ ಅದು ಬೇಡ ನಮಗ. ಯಾವಾಗ ಈ ಶರೀರದೊಳಗ ಕಾಮಕ್ರೋಧಾದಿ ಎನ್ನುವಂತಹ ಅರಿಷಡ್ ವೈರಿಗಳದರ ಅವ್ರಿಗೆ ಶಾಂತ ಮಾಡ್ಬೇಕಾದ್ರೆ ನಾವು ಎಲ್ಲಿಗೆ ಹೋಗ್ಬೇಕು? ನಾವು ಯಾವಾಗ ಶಾಂತ ಆಗುತ್ತೆ? ಏನು ಮಾಡಿದ್ರೆ ಶಾಂತ ಆಗುತ್ತೆ? ನಮ್ಮ ಮನುಷ್ಯ ಯಾವಾಗ ಶಾಂತ ಆಗುತ್ತ? ಎಲ್ಲಿ ಹೋಗ್ಬೇಕ್ರಿ? ಲಗ್ನ ಮಾಡ್ಕೋಬೇಕು, ಬಹಳಷ್ಟು ಗಳಿಸ್ಬೇಕು, ಬೆಳ್ಳಿ ಬಂಗಾರ ಒಂದು ಎತ್ತಲಾದ ಟಿಟ್ ಬಂಗಾರ ತಗೊಂಡು ಹೋದ್ರೆ ನಮ್ಗೆ ಶಾಂತ ಆಗ್ತದ್ರಿ, ಮನಸ್ಸು ಸಮಾಧಾನ ಆಗ್ತದ? ಆಗ್ತದೇನ್ರಿ? ಆಗಲ್ಲ. ಏನ್ ಆತದ್ರಿ? ಹೇಳ್ರಿ ಒಬ್ರು ಯಾರ್ರಿ? ಸುಮ್ ಕೇಳಿ ನೋಡ್ರಿ, ಇಲ್ಲಿ ತನ ನೀವ್ ಏನ್ ಕೇಳಿರಿ? ಸುಮ್ ಕತಿ ಪುರಾಣ ಕೇಳ್ಕೋತ ಬಂದಿರಿ. ಈ ಪುರಾಣ ಶರೀರದೊಳಗೆ ಹಚ್ಕೋತ ಬರ್ರಿ, ನಿಮಗ ಅನುಭವ ಬರ್ತದೆ. ನಾವು ಪುರಾಣ ಕೇಳೋದಂದ್ರೆ ಯಾಕೆ ಕೇಳಬೇಕು? ಜನ್ಮವನ್ನು ಉದ್ಧಾರ ಮಾಡ್ಕೊಳ್ಳೋ ಸಲುವಾಗಿ ಶ್ರವಣ ಮನನ ನಿಧಿಧ್ಯಾಸನ ಮಾಡಬೇಕು. ಯಾಕೆ ಮಾಡಬೇಕು? ನಾವು ಯಾಕೆ ಕೇಳಬೇಕು? ಶ್ರವಣ ಯಾಕೆ ಮಾಡಬೇಕು? ಕೇವಲ ಕುತ್ತು ಕೇಳಿದ್ರ ನಾವು ಮಾಡಿದ ಪಾಪ ನಾಶ ಆಗಿ ಹೋಗುತ್ತದ, ಪುಣ್ಯ ಸಿಗುತ್ತದ. ಪುಣ್ಯದಿಂದ ಏನು ಸಿಗುತ್ತದ? ಪುಣ್ಯದಿಂದ ಸುಖ ಸಿಗುತ್ತದ, ಪಾಪದಿಂದ ದುಃಖ ಸಿಗುತ್ತದ. ಇದು ಶಾಸ್ತ್ರ ಲಿಖಿತದ. ಹಿಂಗ ಜ್ಞಾನ ಸಿಂಧು, ಈಗ ನಮ್ಮಲ್ಲಿ ನಡೆದ ಜ್ಞಾನ ಸಿಂಧುದಾಗ ಹೇಳ್ಯಾರ, ವಿಚಾರ ಸಾಗರದಾಗ ಹೇಳ್ಯಾರ, ವಿಚಾರ ಚಂದ್ರೋದಾಗ ಹೇಳ್ಯಾರ. ಎಲ್ಲರೂ ತತ್ವಜ್ಞಾನಿಗಳು, ಅದ್ವೈತ ಸಂಪ್ರದಾಯದವರು ಕಂಪ್ಲೀಟ್ ಕೈ ಎತ್ತಿ ಹೇಳಕತ್ತಾರ. ಅವರು ನೀವು ಕೇವಲ ಕುತ್ತು ಕೇಳ್ರಪ್ಪ, ನಿಮ್ಮಲ್ಲಿ ಪಾಪ ದೋಷ ಹೋಗುತ್ತದ. ಪಾಪ ದೋಷ ಹೋಯ್ತು ಅಂದ್ರೆ ನೀವು ಸುಖ ಸ್ವರೂಪ ಇದ್ದೀರಿ, ನೀವು ಪರಮಾತ್ಮನ ಸ್ವರೂಪ ಇದ್ದೀರಿ, ನೀವು ಎಲ್ಲಮ್ಮನ ಸ್ವರೂಪ ಇದ್ದೀರಿ, ನೀವು ಪರಶುರಾಮನ ಸ್ವರೂಪ ಇದ್ದೀರಿ. ಇಂಥದ್ದು ತಕ್ಕೋಬೇಕಾಗಿತ್ತಂದ್ರ ಪರಮ ಪೂಜ್ಯ ಅಪ್ಪಾಜಿಯವರಲ್ಲಿ ಬರ್ಬೇಕು ನಾವು. ಅವ್ರು ನಮಗೆಲ್ಲ ವಿಸ್ತಾರವಾಗಿ ಹೇಳ್ತಾರ. ಇದೇ ಶಾಸ್ತ್ರ, ಇದೇ ಪುರಾಣ, ಬೇರೆ ಏನಿಲ್ಲ. ಎಲ್ಲಿ ಹೋದ್ರು ನಿಮ್ಗೆ ಏನೇನು ಸಿಗಂಗಿಲ್ಲ. ನಿಮ್ಗೆ ಏನಾರು ಮತ್ತಿಟ್ಟು ದುಃಖ ಸಿಕ್ಕಿತ್ತು, ಖರೆ ಸುಖ ಸಿಗಂಗಿಲ್ಲ. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುವಿನ ಬಳಿ ಬಂದ್ರೆ ಮಾತ್ರ ಇದು ಸುಖ ಸಿಗುತ್ತದ, ಇಲ್ಲ ಅಂದ್ರೆ ಸಿಗಂಗಿಲ್ಲ. ಸುಮ್ಮ ಒಂದು ಕತಿ ಕೇಳಿ, ಯಾಕೋ ಇದು ತಿಳಿಯಂಗ ಕಾಣಿಸಲ್ಲ ನಿಮ್ಗೆ. ಒಂದು ಊರಾಗ ಒಬ್ಬ ದೊಡ್ಡ ಸಾವುಕಾರ 4 ಮಂದಿ ಮಕ್ಕಳು. ಆ 4 ಮಂದಿ ಮಕ್ಕಳು ಎಲ್ಲರದು ಲಗ್ನ ಆಗಿತ್ತು. ಅವ್ವ ಅಪ್ಪ ಹಿನ ಎದ್ರು ಮುದುಕ ಮುದುಕಿ ಹೊತ್ತು ಮುಣಿಗಿ ಈ ಟೈಮ್ ಊಟ ಮಾಡಿ ಮಕ್ಕಳು ಟೈಮ್ ಎಲ್ಲರೂ ತಮ್ಮ ಕೋಲ್ಯಾಗ ಗಂಡ ಹೆಂಡತಿ ಮಕ್ಕೊಂಡ್ರು. ಇವು ಮುತ್ಯ ಪಡಸಾರಿಗೆ ಮುಕ್ಕೊಂಡಿದ್ದಂದ್ರೇನು ಇನ್ನ ಯಾತ್ಸರಿದ್ದ, ಹಾಸಿಗೆ ಹಾಸಿದ್ದ, ಹಾಸಿಗೆ ಮೇಲೆ ಕೂತಿದ್ದ, ಬಾಗಲು ಮುಚ್ಚಿದ್ದ. ತೊಲಬಾಗಲತ್ ಕರಿತಾರಲ್ರಿ ಅದಕ್ಕೆ. ಮೇನ್ ಬಾಗಿಲಿಗೆ ಏನಂತಾರ? ಮೇನ್ ಬಾಗಿಲಿಗೆ ಏನಂತಾರ? ಮನಿ ಬಾಗಿಲು ಇರ್ತದಲ್ಲ, ತೊಲಬಾಗಲು. ಅದು ಮುಚ್ಚಿದ್ದ, ಹಾಸಿಗೆ ಮೇಲೆ ಕೂತಿದ್ದ. ಆ ಬಾಗಿಲು ಕಿಂಡಂದೊಂದು ಝಕ್ಕತ್ ಬೆಳಕು ಬಂತು. ಈಗ ಮಾಡಿಲ್ಲ, ಮಳೆ ಇಲ್ಲ, ಎಲ್ಲಿದು ಬತ್ತಿದು ವಿಚಾರ ಮಾಡೋದ್ರಾಗ ಆ ಬಾಗಲ ಮುಂದೆ ಒಬ್ಬಕ್ಕಿ ಹೆಣ್ಮಗಳು ಹಸಿರು ಸೀರೆ
ಮೈ ತುಂಬ ಹೊಚ್ಕೊಂಡು ಕೈಯಾಗ ಬಂಗಾರ ಆರತಿ ಹಿಡ್ಕೊಂಡು ಹಣಿ ತುಂಬ ಕೂಕಂ ಹಚ್ಕೊಂಡು ಕೈಯೊಳಗೆಲ್ಲ ಬಂಗಾರದ ಬಳಿ ಹಾಕೊಂಡು ಡಾಗಿಣ ಹಾಕೊಂಡು ನೆತ್ತಿದಳು ಆರತಿ ತೊಗೊಂಡು. ಅವಂದ ಈಕಿ ನಮ್ಮ ಸಸಿ ಎಲ್ಲ ನಮ್ಮ ಮನೆಗೆ ಬೀಗ್ರ ಯಾರು ಬಂದಿಲ್ಲ, ಯಾರು ಈಕಿ ಎದ್ದು ಆ ದೇವಿ ಬಳಿ ಹೋದ. ಕೇಳ್ದ, ತಾಯಿ ನೀ ಯಾರು? ನಾ ಲಕ್ಷ್ಮಿ ಇದ್ದ. ಖರೆ ಎಲ್ಲಿ ಹೊಂಟಿದಿ? 900 ವರ್ಷ ನಿನ್ನ ಮನೆಯಾಗಿದ್ದ ಸೌಕರ, ಇಂದ ಮಾತ್ರ ನಾ ಹೋತ ಅಂದಳ. ಠೀಕ್ ಅದ, 900 ವರ್ಷ ನಮ್ಮ ಮನೆಯೊಳಗಿದ್ದಿ, ಈಗ ಹೋತತಿ, ಯಾಕೆ ಹೋತಿ? ಯಾಕಿಲ್ಲ, ಒಂದೇ ಜಾಗದಾಗ ನಂದು ಇರೋದು ತಗದಲ್ಲ, ನಂದು ಕೆಲಸ ಅದ, ನಾ ಹೋಗ್ಬೇಕಾಗ್ಯದ, ಮತ್ತೊಂದು ಜಾಗಿ ಹೋತ. ಖರೆ ನಾ ನಿನಗ 10 ತಲೆ ಕುತ್ತು ತಿನ್ನಟ್ಟು ಸಂಪತ್ತು ಕೊಡ್ತ, ಯಾನ್ ಬೇಡ್ತಿ ಬೇಡು, ಬೇಡುದು ಕೊಟ್ಟು ಹೋತ ಅಂದಳಕಿ ಲಕ್ಷ್ಮಿ. ಅವಂದ, ನನ್ನ ಕೈಯ ಕಾರ್ಬಾರ ಇಲ್ಲ ತಾಯಿ, ನಾಳೆ ನನ್ನ ಮಕ್ಕಳಿಗೆ ಸಸ್ತರಿ ಕೇಳಿ ಹೇಳ್ತ ಅಂದ್ರ. ಮರುದಿವ್ಸ ಹೊತ್ತು ಹೊಂಡ್ತು. ಮುದುಕ್ ಹಾಸಿಮೆ ಕೂತಾವ, ಹಾಸಿಮೆ ಕೂತಿದ್ದ. ಯಾರು ಹೇಳಂದ್ರೆ ಹೇಳಿಲ್ಲ, ಜಳಕ ಮಾಡಲಿಲ್ಲ, ಚಾ ಕುಡಿಲಿಲ್ಲ, ಊಟ ಮಾಡಲಿಲ್ಲ. ಹೊಳ್ಳಿ ಹೊತ್ತು ಮುಣಗುತ್ತ. ಮತ್ತೆ ಎಲ್ಲರೂ ರಾತ್ರಿ 10 ಆಗಿತ್ತು, ಎಲ್ಲರೂ ಮಕ್ಕಳು ಟೈಮ್ ಆಯ್ತು. ಎಲ್ಲರಿಗೂ ಕರೆದ 4 ಮಂದಿ ಮಕ್ಕಳಿಗೆ 4 ಮಂದಿ ಸಸ್ತರಿ. ಅವಾಗ 4 ಮಂದಿ ಕೇಳ್ದವ, ಅಪ್ಪ ತಮ್ಮ 900 ವರ್ಷ ನಮ್ಮ ಮನೆಯೊಳಗೆ ಲಕ್ಷ್ಮಿ ಇದ್ಳು, ಇಂದ ಮಾತ್ರಕ್ಕೆ ಲಕ್ಷ್ಮಿ ನಮ್ಮ ಮನೆ ಬಿಟ್ಟು ಹೋಗ್ತಾಳ, ಮತ್ ನೀವು ಏನು ಬೇಡ್ತೀರಿ ಬೇಡ, ಬೇಡುದು ಕೊಟ್ಟು ಹೋತಂದಳ. ಬೇಡುದು ಕೊಟ್ಟು ಹೋಗ್ತಾ ಅಂದಳ. ಅಂದ ಬಳಿಕ ಯಾರಿಗೆ ಏನ್ ಬೇಡ್ತದ ಬೇಡಂದು ದೊಡ್ಡ ಮಗನಿಗೆ ಕೇಳ್ದಪ್ಪ. ಅವ ಅಂದ, ನೋಡಪ್ಪ ನಮಗೊಂದು 1000-2000 ಎಕರೆ ಜಮೀನು ಕೊಡೋತ್ ಹೇಳು ಅಂದ್ರ. ಎರಡನೇದವನಿಗೆ ಬರ್ತಮ್ಮ, ನೀ ಯಾನ್ ಕೇಳ್ತಿ ಕೇಳು. ಯಾನಿಲ್ಲಪ್ಪ, ನಾವು 4 ಮಂದಿ ಅಣ್ಣತಮ್ಮರಿದ್ದೇವೆ, 4 ಮಂದಿ ಒಂದೊಂದು ಸಕ್ರಿ ಕಾರ್ಖಾನೆ ಕೊಡೋತ್ ಹೇಳು ಅಂದ. ಮೂರನೇದವನಿಗೆ ಕೇಳ್ದ, ನೀ ಯಾನ್ ಬೇಡ್ತಮ್ಮ? ಯಾನಿಲ್ಲ, ಒಂದು 4-2 MLAಗಳು ನಮ್ಮ ಮನೆಯಾಗಿರ್ಬೇಕು, MP ಗಳು ನಮ್ಮಲ್ಲಿರ್ಬೇಕು, 1-2 ಮಂತ್ರಿಗಳು ನಮ್ಮ ಮನೆಯಾಗಿರ್ಬೇಕು, ಅಂಥದ್ದು ಕೊಡು ಅಂದ. 4ನೇದವನಿಗೆ ಕೇಳ್ದ, ನಿನಗೇನು ಬೇಡ್ತಿ ಬೇಡ್ತಮ್ಮ? ನನಗೇನಿಲ್ಲಪ್ಪ, ಒಂದು 2-3-4 ಕ್ವಿಂಟಲ್ ಬಂಗಾರ ಕೊಡೋತ್ ಹೇಳೋಣ. 4 ಮಂದಿ ಆಯ್ತು. ಸಣ್ಣ ಸಸಿ ಸಾಲಿ ಕಲ್ತಕ್ಕಿದ್ದಳು, ಶಾಣ್ಯಾಳಿದ್ದಳು. ತಂಗಿ ನೀ ಯಾರು ಬೇಡ್ತಿ ಬೇಡು, ಎಲ್ಲರಿಗೂ ಕೊಡ್ಲಿಕ್ಕತ್ತಳ, ಮತ್ತ ಇನ್ನು 10 ತಲೆ ಕುತ್ತು ತಿನ್ನಟ್ಟು ಕೊಟ್ಟು ಹೋತಂದಳ ತಾಯಿ, ನೀ ಏನು ಬೇಡ್ತಿ ಬೇಡು ಓದ್ತ. ಸಣ್ಣ ಸಸಿ ಒಳಗಿಂದ ಮಾಡಿದ್ದವ ಆ ಮುತ್ಯ ಸಾವುಕಾರ. ಆಕೆ ಕೈ ಜೋಡಿಸಿ ನಿಂತು ಗಳ 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 ಅಳ್ಳಕತ್ರಿ ಹುಡುಗಿ. ಅಳ್ಳಕತ್ತಿ, ಯಾಕೆ ಅಳ್ಳಕತ್ತಿದಿ ಅಂತ ಕೇಳ. ಯಾಕಿಲ್ಲ ಅಂದಳ. ಏನು ಬೇಡ್ತಿ ಬೇಡು, ಬೇಡುದು ಕೊಟ್ಟು ಹೋಗ ಕೇಳ. ನಾ ಬೇಡುದು ಕೊಡ್ತ ಅಂದಂಗ ಮೊದಲು ವಚನ ಕೊಡತ್ ಹೇಳ ಲಕ್ಷ್ಮಿಗಂದ್ರ ಆಕಿ ತಾಯಿ. ಆಯ್ತು ಕೊಡ್ತ ತಗೋ ಅಂದಳ್ರಿ ಲಕ್ಷ್ಮಿ. ಈ ಮನೆಯೊಳಗ ನಾವು 4 ಮಂದಿ ಭಾವ ಮೈದಂದರ್, 4 ಮಂದಿ ಅಕ್ಕ ತಂಗಿಯರ್, ನಮ್ಮ ದಿನ ಅತ್ತಿ ಮಾವ. ಈ 8-10 ಮಂದಿಗೆ ಮನಸ್ಸು ಒಡಿಲಾರ್ದಂಗ, ನಮ್ಮ ಮನಸ್ಸು ಗದ್ಲಾಗಲಾರ್ದಂಗ, ನಾವು ಬ್ಯಾರೆ ಆಗಲಾರ್ದಂಗ, ನಾವು ದುಡುದು ತಿಂದ್ರು ಪರವಾಗಿಲ್ಲ, ನಮಗ ಆಸ್ತಿ ಸಂಪತ್ತು ಸಿರಿ ಏನು ಬೇಕಾಗಿಲ್ಲ, ನಮಗ ಒಟ್ಟು ಪ್ರೀತಿ ಪ್ರೇಮ ಒಂದು ಕೂಡ ತಾಯಿಗೆ ಎತ್ತ ಕೇಳಿದಳು ಸಣ್ಣ ಸಸಿ. ಅವಾಗ ಮುದುಕಳ್ಳಕತ್ರಿ ಮುದುಕಿ ಆನಂದ, ಈ ಬುದ್ಧಿ ನನಗ ಬರ್ಲಿಲ್ಲಲ್ಲ ಅಂದವ. ಈ ಬುದ್ಧಿ ನನಗೆ ಬರ್ಲಿಲ್ಲಲ್ಲ, 90 ವರ್ಷ ವಯಸ್ಸಾಗ್ಯದ, ನನಗೆ ಈ ಬುದ್ಧಿ ಬರ್ಲಿಲ್ಲ ಅಂದವ. ಹೊಳ್ಳಿ ನೋಡ್ತಾನ, ಲಕ್ಷ್ಮಿ ಕಣ್ಣಾಗ ನೀರು ಬರ್ಲಿಕ್ಕತ್ತಿದ್ದೆ. ಅವ ಹೊಳ್ಳಿ ನೋಡ್ದ ಮುತ್ಯ, ಕೇಳ್ದ ಲಕ್ಷ್ಮಿಗೆ, ತಾಯಿ ನಾವು ಪ್ರಪಂಚಿಕರು ಸಂಸಾರಸ್ಥರು, ನಮ್ಮ ಕಣ್ಣಾಗ ನೀರು ಬರಲಿ ಏನ್ ತಪ್ಪಲ್ಲ, ಖರೆ ನೀ ದೇವತೆ, ನಿನ್ನ ಕಣ್ಣಾಗ ಯಾಕೆ ನೀರು ಬಂದವ ಅಂತ ಕೇಳ್ದವ ಮುದುಕ. ಅವಾಗ ಲಕ್ಷ್ಮಿ ಅಂದಳು, ಎಲ್ಲಿ ಪ್ರೀತಿ ಪ್ರೇಮ ಇರ್ತದೋ ಅಲ್ಲಿ ನಂದು ಇರೋ ಜಾಗದ, ನಾ ಇನ್ನು ಈ ಮರಿ ಬಿಟ್ಟು ಹೋಗಂಗಿಲ್ಲ ಅಂತ ಹೇಳಿ ತಿಳಿದು ಹೊಳ್ಳಿ ಜಗಲಿ ಮೇಲೆ ಕೂತಳತ್ತ ಲಕ್ಷ್ಮಿ. ಅದಕ್ಕೆ ಒಂದು ಪದ ಹೇಳ್ತಾರ. ಯಾವಾಗ ಪರಶುರಾಮ ಜಮದಗ್ನಿ ಋಷಿ ಮಾತು ಕೇಳಿ ಅಂದ್ರೆ ತಂದೆ ಮಾತು ಕೇಳಿ ತಾಯಿ ಕಡೋದು, ತಾಯಿ ಜೀವಂತ ಮಾಡಿ ಎಲ್ಲಿಗೆ ಹೋಗುತ್ತಾನವ ಇನ್ನ ಅಂತ ಕೇಳಿದ್ರೆ, ತಾಯಿಯನ್ನು ಕರ್ಕೊಂಡು
ಜಮದಗ್ನಿ ಋಷಿ ಹೇಳ್ತಾನೆ, ನೋಡಪ್ಪ ಮಗು, ಇಲ್ಲಿ ತನಕ ನೀನು ತಂದೆ ಮಾತನ್ನು ಪರಿಪಾಲಿಸಿದೆ. ಆದರೆ ತಂದೆ ಮಾತು ಪರಿಪಾಲಿಸಬೇಕಾಗಿತ್ತು ಅಂದ್ರೆ ಯಾವಾಗ ಈ ಮನುಷ್ಯ ಜನ್ಮದಲ್ಲಿ ಬಂದಿರತಕ್ಕಂಥ ನೀನು ಯಾವ ರೀತಿಯಾಗಿ ನೀ ಪಾಲನೆ ಮಾಡಿದೆಯೋ, ನೀ ಈ ಜಗತ್ತಿನೊಳಗ ಅವತಾರ ಪುರುಷನಾಗಿ ನೀ ಹುಟ್ಟಿನೇ ಬಂದಿದಿ. ಆದರೂ ಸಹಿತ ನಿನಗೊಂದು ನಾ ಆಶೀರ್ವಾದ ಕೊಡ್ತೇನೆ. ಎಂತ ಆಶೀರ್ವಾದ ಕೊಡ್ತಾನೆ ಅಂತ ಕೇಳಿದ್ರೆ, 3 ಹೊತ್ತು ನಿನ್ನ ತಾಯಿ ಸೇವಾ ಮಾಡುತ್ತಾ ಕಾಲ ಕಳಿ ಅಂತ ತಂದೆ ಆಶೀರ್ವಾದ ಮಾಡ್ತಾನ. ಯಾರಿಗೆ? ಪರಶುರಾಮ. ಇಂತಹ 3 ಹೊತ್ತು ತಾಯಿಯ ಸೇವಾ ಯಾರು ಯಾವಾಗ ಮಾಡಿದ್ರು ತಾಯಿ ತಂದೆ ಸೇವಾ ಅಂತ ಕೇಳಿದ್ರೆ, ಪಂಡ್ರಪುರ ಅಂತ ನೀವೆಲ್ಲರೂ ಕೇಳಿರಿ. ಪಂಡ್ರಪುರ ಊರು ಕೇಳಿರಿ, ಊರ ಹೆಸರು ಕೇಳಿರಿ? ಮಹಾರಾಷ್ಟ್ರದೊಳಗೆ ಪಂಡ್ರಪುರ ಅಂದ್ರೆ ಈ ಸದ್ ಪಂಡ್ರಪುರ ಎಂತಾಗ್ಯದ ಅಂತ ಕೇಳಿದ್ರೆ, ಅಲ್ಲಿ ಬರ್ತಕ್ಕಂಥ ಪಾಂಡುರಂಗನ ಗುಡಿ ಅದಲ್ಲ, ವಿಠೋಬರಾಯ ರುಕ್ಮಿಣಿ, ಅಲ್ಲಿ ಎಲ್ಲಿಂದ ಬರ್ತದ ಗುಡಿಗಿ ಪಾಲಿಕೆ ಅಂತ ಕೇಳಿದ್ರೆ ದೇವು ಆಳಂದಿ ಅಂತ ಹೇಳಿ ಬರ್ತದೆ. ಎಲ್ಲಿ? ಪುಣಾ ಜಿಲ್ಲದ. ಅದಕ್ಕೆ ಕ್ಯಾಂಡ್ರ್ ಒಂದು 250 ಕಿಲೋಮೀಟರ್ ಅಂತ. 10 ಲಕ್ಷ ಜನ ಬರ್ತದೆ. 10 ಲಕ್ಷ ಜನ ದೇವು ಮತ್ತು ಆಳಂದಿ. ಅದು ಯಾರ್ದು ಪಾಲಿಕೆ ಅಂತ ಕೇಳಿದ್ರೆ ತುಕಾರಾಮ್ ಮಹಾರಾಜರದು ಮತ್ತು ಜ್ಞಾನೇಶ್ವರ. ಆ ಪಂಡ್ರಪುರದೊಳಗೆ ಪಂಡ್ರಪುರ ಹೆಂಗಾಯ್ತು ಅಂತ ಕೇಳಿದ್ರೆ ತಾಯಿ ತಂದಿ ಸೇವಾ. ಪುಂಡಲಿಕ ಅಂತಿದ್ದ. ಆ ಪುಂಡಲಿಕ ಏನು ಮಾಡಿದ್ದ ಅಂತ ಕೇಳಿದ್ರೆ ಹ್ಯಾಂತಿ ಮಾತು ಕೇಳಿ ಅವ್ವಪ್ಪ ಹೊರಗೆ ಹಾಕಿದ್ದ. ಅವ್ವಪ್ಪ ಹೊರಗೆ ಹಾಕಿದ್ದ. ಅವ್ವಪ್ಪ ಹೊರಗೆ ಹಾಕದ ಬಳಿಕ ಅವ್ರು ಕಾಶಿಗೆ ಹೋಗಿದ್ದ. ಇವನು ಏನು ಬತ್ತು ಅಂತ ಕೇಳಿದ್ರೆ ಪುಂಡಲಿಕ ಕೆಟ್ಟ ಬಡತನ ಬತ್ತು. ಏನೂ ಊಟ ಮಾಡ್ಬೇಕ ಮನೆಯೊಳಗೊಂದು ಮುಟ್ಟಿಗೆ ಹಿಟ್ಟು ಸಹಿತ ಉಳಿಲಾರ್ದಂಗಾಯ್ತು. ಅವಾಗ ಶಾಣ್ಯಾರು ಬಂದು ಅವನಿಗೆ ಹೇಳಿದ್ರು, ಪುಂಡಲಿಕ, ನೀ ತಾಯಿ ತಂದಿಗೆ ಯಾವಾಗ ನೀ ತ್ರಾಸು ಕೊಟ್ಟಿದಿ, ದುಃಖ ಕೊಟ್ಟಿದಿ, ಆ ಪರಿತಾಪದಿಂದ, ಅವ್ರ ಶಾಪದಿಂದ ನಿನ್ನಲ್ಲಿರ್ತಕ್ಕಂಥ ಸಂಪತ್ತ, ನಿನ್ನಲ್ಲಿರ್ತಕ್ಕಂಥ ಶ್ರೀಮಂತಿಕೆ ನಾಶ ಆಗಿ ಹೋಗ್ಯದ. ಯಾವಾಗ ನೀನು ತಾಯಿ ತಂದಿ ತಂದು ಸೇವಾ ಮಾಡ್ತೀಯೋ ಅವಾಗ ಮಾತ್ರ ನೀನು ಸುಖ ಸ್ವರೂಪ ಆಗ್ತಿ, ನೀ ಸುಖ ಪಡಿತಿ, ನಿನಗ ಶ್ರೀಮಂತಿಕೆ ಬರ್ತದ, ಅವಾಗ ನಿನಗ ಕಾಡಾಟ ಬೆನ್ನು ಬಿಡ್ತದ ಅಂತ ಒಬ್ಬ ಋಷಿ ಹೇಳಿದ್ರು. ಅವಾಗ ಇವ ಪುಂಡಲಿಕ ತಾಯಿ ತಂದೆ ಹುಡುಕಾಡ್ಕೋತ ಆಳೆ ಹೊಂಟ. ಹೋಗುತ್ತಾನ. ಎಲ್ಲಿದ್ರು ಅವ್ರು ಅಂತ ಕೇಳಿದ್ರೆ ಕಾಶಿ ಒಳಗ ರಾಮೇಶ್ವರ ಗುಡಿಯೊಳಗ, ಕಾಶಿ ಒಳಗೆ ಯಾರಿದ್ರಲ್ಲಿ ವಿಶ್ವನಾಥನ ಗುಡಿಯೊಳಗ ಮುದುಕ ಮುದುಕಿ ಒಂದು ಗಂಟು ಕಟ್ಕೊಂಡು ತೆಲುಗುಂಬಿಟ್ಟುಕೊಂಡು ಮುಕ್ಕೊಂಡಿದ್ದು. ಹುಡುಕ್ಯಾಡ್ ನೋಡ್ದ, ತಗೊಂಡು ಬಂದು ಏನು ಮಾಡ್ದ ಅಂತ ಕೇಳಿದ್ರೆ ತಾಯಿ ತಂದಿ ಸೇವಾ ಮಾಡ್ಲಿಕ್ಕೆ. ತಾಯಿ ತಂದಿ ಸೇವಾ ಹ್ಯಾಂಗ ಮಾಡ್ದ ಅಂತ ಕೇಳಿದ್ರೆ, ಸ್ವತಃ ಪಾಂಡುರಂಗ ನಿನ್ನ ಭಕ್ತಿಗೆ ಮೆಚ್ಚಿ ನಾ ಬಂದಿದೋ ಪುಂಡಲಿಕ ಅಂತಂದ್ರು ಸಹಿತ ಪರಮಾತ್ಮನ ಕಡೆ ನೋಡಿಲ್ಲ. ಯಾರಿಗೆ ನೋಡ್ದ? ತಾಯಿ ತಂದಿ ಸೇವಾ ಮಾಡ್ತಿದ್ದ. ಪರಮಾತ್ಮನೇ ಸ್ವತಃ ಬಂದ. ಪುಂಡಲಿಕ, ನಾನೇ ಪಾಂಡುರಂಗ ಬಂದಿದ್ದೇನು ನೋಡು, ನನಗಂತೂ ಸುವಂದ. ನೀ ಬಂದಿರ್ಬೇಕು, ಖರೆ ನನ್ನ ತಾಯಿ ತಂದಿ ಸೇವಾ ಮುಗಿ ತನಕ ನಾನು ನಿನಗೆ ನೋಡಂಗಿಲ್ಲ ತಿಳ್ಕೊಂಡು ಒಂದು ಇಟಂಗಿ ಒಗದು ಬಿಟ್ಟ. ಆ ಇಟಂಗಿ ಮ್ಯಾಗ ನಿತ್ತ ಪುಂಡಲಿಕ ಒಗದದ್ದು ಇಟಂಗಿ ಮ್ಯಾಗ ಪಾಂಡುರಂಗ ವಿಠೋಬರಾಯ ಎಂದು ನಿತ್ತ ಅಂತ ಕೇಳಿದ್ರ ಯುಗೆ 28 ಉಭೆ ವಿಠೋಬರಾಯ 28 ಯುಗದ ಅಚ್ಚಿ ಕಡಿ ಪಾಂಡುರಂಗ ನಿಂದ್ರಿಸನ ತಾಯಿ ತಂದಿ ಸೇವಾ ನೋಡ್ಲಿಕ್ಕೆ ಬಂದಾನ. ತಾಯಿ ತಂದಿ ಸೇವಾ ಎಲ್ಲಿ ಅದತ್ತ ಹೇಳ್ತಿರ್ಲಿ? ಕಾಶಿ ರಾಮೇಶ್ವರ ಅತಿರಿ. ಕಾಶಿ ರಾಮೇಶ್ವರ. ಕಾಶಿ ಅಂದ್ರೆ ತಾಯಿ, ರಾಮೇಶ್ವರ ಪರಮಾತ್ಮ ದೇವರ ತಂದೆ. ಇಲ್ಲೇ ಅದ ಕಾಶಿ ರಾಮೇಶ್ವರ ನಮಗೆ ತಿಳಿಯಲಾಗ್ಯದ. ತಾಯಿ ತಂದಿ ಸೇವಾ ಮಾಡೋದು, ತಾಯಿ ತಂದಿ ಹೇಳ್ದಂಗೆ ಕೇಳೋ ಮಾತ ಮಕ್ಕಳು ಹುಟ್ಟಿಲ್ಲಿ. ಅವ್ರು ಏನು ಹೇಳ್ತಾರೋ ಏನು ಕೇಳ್ತಾರೋ ಹೇಳೋದು ಕೇಳೋದು ಸಹಿತ ಮಕ್ಕಳಲ್ಲಿ ಇಲ್ಲ. ನಮ್ಮಲ್ಲಿ ಸಂಸ್ಕಾರ ಇಲ್ಲ, ನಮ್ಮಲ್ಲಿ ಸಂಸ್ಕೃತಿ ಇಲ್ಲ, ನಮ್ಮಲ್ಲಿ ಕಾಲ ಕೆಟ್ಟದತ್ತ ನಾವು ತಿಳ್ಕೊಳ್ಕತ್ತಿದ್ವಿ. ಎಲ್ಲಿ ಕಾಲ ಕೆಟ್ಟಿಲ್ಲ, ನಮ್ಮಲ್ಲಿರ್ತಕ್ಕಂಥ ಆಚಾರ ವಿಚಾರಗಳನ್ನ ಕೆಟ್ಟವ. ಆ ಆಚಾರ ವಿಚಾರಗಳು ಯಾರು ಹೇಳ್ತಾರೆ? ಸದ್ಗುರುಗಳು ಹೇಳ್ತಾರ. ಗುರುಗಳ ಬಳಿ ಬರಬೇಕು, ನೀವು ಈ ಧರ್ಮದವರಪ್ಪ, ನೀವು ಇದೇ ಪ್ರಕಾರ ನಡಿಬೇಕು, ನಿತ್ಯ ನೀವು ಏನು ಮಾಡಬೇಕು? ಶಿವನಾಮ ಸ್ಮರಣೆ ಮಾಡಬೇಕು, ಭಜನ ಮಾಡ್ಬೇಕು, ಕೀರ್ತನ ಮಾಡಬೇಕು. ಏನೂ ಆಗಲಿಲ್ಲ ಶಿವ ಪಂಚಾಕ್ಷರಿ ಓಂ ನಮಃ ಶಿವಾಯ ಬಾಯಿಲಿ ಅನ್ರಿ. ಹಿಂದೂ ಧರ್ಮ ಹುಟ್ಟಿ ಬಂದಿರಿ ಅಂತ ಹೇಳ್ತಾರ. ಸಿದ್ಧಾಂತ ಶಿಖಾಮಣಿಗಳು ಹೇಳ್ತಾರ, ಅವ್ರು ಅಷ್ಟಾವರ್ಣಗಳು ಹೇಳ್ತಾವ. ಗುರುಲಿಂಗ ಜಂಗಮ ಪಾದಕ ಪ್ರಸಾದ ವಿಭೂತಿ ರುದ್ರಾಕ್ಷಿ ಮಂತ್ರ. ಇದ್ರ ಮ್ಯಾಗ ನೀವು ನಡೀರಿ. ನೀವು ಸಂಸಾರದೊಳಗ
ಪರಮಾತ್ಮ ನಿಮಗೆ ಕಾಣಿಸ್ತಾನ, ನಿಮಗೆ ಸುಖಾರ್ಯ ಸಿಗುತ್ತದ. ನೀವು ನಡ್ಲಿಕ್ಕೆ ತಯಾರಿಲ್ಲ, ಬಿಡ್ಲಿಕ್ಕೆ ತಯಾರಿಲ್ಲ, ಪರಮಾತ್ಮ ಸಿಗುವಂದ್ರೆ ಹ್ಯಾಂಗ ಸಿಗುತ್ತನ್ರಿ? ನಮಗೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾರಿಗೆ ಸಿಗ್ತಾನ ಪರಮಾತ್ಮ ಅಂತ ಕೇಳಿದ್ರೆ, ಎಲ್ಲಿ ಅಂತಃಕರಣ ಪರಿಪಕ್ವದ ಅವನಿಗೆ ಪರಮಾತ್ಮ ಸಿಗುತ್ತಾನ, ಯಾರಲ್ಲಿ ಸ್ವಚ್ಛದ ಅವನಿಗೆ ಸಿಗುತ್ತಾನ, ಯಾರ ಆಚಾರ ವಿಚಾರ ಚಲೋವ ಅವ್ರ ಬಳಿ ಪರಮಾತ್ಮ ಇರ್ತಾನ. ನಮ್ಮಲ್ಲಿ ಆಚಾರ ವಿಚಾರಗಳಿಲ್ಲ, ಸುದ್ದಿಲ್ಲ. ಯಾಕಿಲ್ಲ? ಕೆಟ್ಟವ್ ನಮ್ಮೆಲ್ಲ. ಹ್ಯಾಂಗ ಕೆಟ್ಟವ್ರಿ? ಯಾರು ಕೆಡಿಸ್ಯಾರ್ರಿ? ನಾವೇ ಕೆಡಿಸಿದೆವು. ಯಾಕೆ ಕೆಡಿಸಿದೆವು? ಹ್ಯಾಂಗ ಕೆಡಿಸಿದೆವು? ಎಲ್ಲವೂ ವಿಷಯಾಸಕ್ತನಾಗಿದೆ. ನಾವೆಲ್ಲ ವಿಷಯದೊಳಗೆ ಯಾವ ವಿಷಯ ಅಂತ ಕೇಳಿದ್ರೆ, ಇವೇ ಕಣ್ಣಿಗೆ ಕಾಣಿಸುವಂತ ಜಗತ್ತಿನೊಳಗ ಶಬ್ದ ಸ್ಪರ್ಶ ರೂಪ ರಸಗಂಧ ವಿಷಯಗಳು. ಆ ವಿಷಯಕ್ಕೆ ನಾವು ಮಾರು ಹೋಗಿದೆವು. ನೋಡಬಾರ್ದು ನೋಡುದು, ಮಾಡಬಾರ್ದು ಮಾಡೋದು, ತಿನ್ನಬಾರ್ದು ತಿನ್ನೋದು. ಹಿಂಗಾಗಿ ನಮ್ಮಲ್ಲಿ ಏನಾಗ್ತದೆ ಕೇಳಿದ್ರೆ ಬುದ್ಧಿ ಕೆಟ್ಟು ಹೋಗ್ತದ. ಬುದ್ಧಿ ಕೆಟ್ಟು ನಮ್ಮಲ್ಲಿ ಆಚಾರ ವಿಚಾರಗಳು ಹಾಳಾಗ್ತದೆ. ಆಚಾರ ವಿಚಾರ ಹಾಳಾಯ್ತು ಅಂದ್ರೆ ನಮಗೆ ಸುಖ ಸಿಗಂಗಿಲ್ಲ. ಯಾವಾಗ ನಮ್ಮಲ್ಲಿ ಪಾಪ ಆಯ್ತು ಅಂದ್ರ, ಪಾಪ ಆಗ್ಲಿಕ್ಕೆ ಕಾರಣ ನಮ್ಮ ಆಚಾರ ವಿಚಾರಗಳೇ, ನಮ್ಮ ಧರ್ಮಗಳೇ. ನಾವು ಮಾಡುವಂತ ಆಚಾರ ವಿಚಾರಗಳ ತಪ್ಪುದ್ರಿಂದ ನಮ್ಮಲ್ಲಿರ್ತಕ್ಕಂಥದ್ದು ಪಾಪ ಸಂಗ್ರಹ ಆಗ್ತದ. ಆ ಪಾಪ ಸಂಗ್ರಹದಿಂದ ದುಃಖ ನಮಗ್ ಬರ್ತದ. ಇಂತಹ ಪಾಪ ಆಗಿರ್ತಕ್ಕಂಥದ್ದನ್ನ ನಾವು ಕಳ್ಕೋಬೇಕಾಗಿತ್ತು ಅಂದ್ರೆ ಗುರುಗಳ ಬಳಿಯೇ ಬರಬೇಕು, ಇಂಥ ಪುರಾಣ ಪ್ರವಚನವನ್ನೇ ಕೇಳಬೇಕು. ಈ ಪುರಾಣ ಪ್ರವಚನದಾಗ ಏನ್ ಸಿಗ್ತದ ನಮಗೆ? ಯಾಕೆ ಕೇಳಬೇಕು? ಎಲ್ಲಮ್ಮನ ಪುರಾಣದೊಳಗೆ ಏನದ ನಮಗ? ಯಾರು ಮನುಷ್ಯನ ಪಾಪ ಮಾಡ್ಯಾರೋ, ಯಾರು ಶರೀರ ಪಾಪ ಮಾಡ್ಯಾರೋ, ಯಾರು ವಾಣಿದಿಂದ ಪಾಪ ಮಾಡ್ಯಾರೋ ಆ ಪಾಪಗಳನ್ನ ಕಳ್ಕೊಳಕ್ ಬರ್ತದ. ಯಾವ ಪ್ರಕಾರ ಕಳ್ಕೋಬೇಕು ಅಂತ ಕೇಳಿದ್ರೆ, ನಮ್ಮ ಮನಸ್ಸಿನಲ್ಲಿ ಆಗಿರ್ತಕ್ಕಂಥ ಪಾಪ ಹ್ಯಾಂಗ ಕಳಿಬೇಕು ಅಂತ ಕೇಳಿದ್ರೆ, ನಮ್ಮ ಮನಸ್ಸ ಮತ್ತೊಂದು ವಿಷಯ ಕಡೆ ಹೋಗಲಾರ್ದಂಗ ಮಾಡೋದು, ಬಂಧನ ಮಾಡೋದು. ಹ್ಯಾಂಗ ಬಂಧನ ಮಾಡಿದ್ರಿ? ನಮ್ಮ ಮನಸ್ಸಿಗೆ ಏನ್ ವಿಚಾರ ಮಾಡ್ತೇವೆ? ಮತ್ತೊಬ್ರು ಮುಂಜಾನೆ ಹೇಳೋದ್ರಾಗ ನಮ್ಮ ಮನೆ ಮುಂದಿನ ಕಸ ಎಲ್ಲ ಮತ್ತವ್ರ ಮನೆ ಒಂದು ಹುಡುಗಿ ಬಾಗಿಲು ಮುಚ್ಕೊಂಡು ಮಕ್ಕಳು. ಬಾ ಚಲೋ ಇಲ್ರಿ? ನಮ್ಮ ಮನೆ ಮುಂದಿಂದ ಕಸ ಎಲ್ಲ ಮತ್ತವ್ರ ಮನೆ ಮುಂದೆ ಒತ್ತಿ ಆರಾಮ್ ಮಕ್ಕೊಂಡು ಬಿಡು. ಹಿಂಗಾದ್ರೆ ಪುಣ್ಯ ಬರ್ತದ್ರಿ? ಬರಲ್ಲ. ಹ್ಯಾಂಗ ಮಾಡ್ಬೇಕು? ದಾನ ಇಂತೆಲ್ಲ ನಡೆದ ನೋಡ್ರಿ. ಸತ್ಸಂಗಕ್ಕೆ ನೀವೇನ್ ರೊಟ್ಟಿ ಕೊಡ್ರಿ ದಾನ ಆತ, ಅನ್ನ ಪ್ರಸಾದ, ರೊಕ್ಕ ಕೊಡ್ರಿ ಇದು ದಾನ ಆತದ. ಇಂತಹ ಸತ್ಸಂಗದೊಳಗ ನಡೆದಲ್ಲಿ ದಾನ ಧರ್ಮ ಪರೋಪಕಾರ ಪುಣ್ಯ ಮಾಡಿದ್ರಿ ಅಂದ್ರೆ ನಿಮಗ ಏನು ಸಿಗುತ್ತ ಕೇಳಿದ್ರೆ ಸುಖ ಸಿಗುತ್ತದ. ಇದು ಪುಣ್ಯ ಎಲ್ಲೆಲ್ಲಿ ನಮಗ ಕಾಯ್ತದ, ಯಾವಾಗ ಯಾವ ಟೈಮ್ದಾಗ ನಾವು ಮಾಡಿದ ಪುಣ್ಯ ನಮಗ್ ಕಾಪಾಡ್ತದ ಅಂತ ಕೇಳಿದ್ರೆ, ಯಾರು ಮಾಡಿದ್ರು ಪಾಪ, ಯಾರು ಮಾಡಿದ್ರು ಪುಣ್ಯ, ಯಾರಿಗೆ ಕಾಪಾಡ ಗೊತ್ತದ? ನಿಮ್ಗೆ ಕಥೆಗಳು ಕೇಳಿರಿ. ಇದು ಎಷ್ಟು ವರ್ಷ ಐತಿ ಇದು ನಡೆದದ ಇಲ್ಲಿ ಅಂತ ಕೇಳಿದ್ರೆ, ಎಷ್ಟು ವರ್ಷ ಐತಪ್ಪ ಪುರಾಣಗಳು ನಡೆದಿದೆ? 10-12 ವರ್ಷ ಅಪ್ಪಾಜಿಯವರು ಪುರಾಣ ಹಚ್ಚಾರ ಕೇಳಿರಿ. ಮಹಾಭಾರತದೊಳಗ ದ್ರೌಪದಿ ಅಂತ ಹೇಳಿ ಬರ್ತಾಳ. ದ್ರೌಪದಿ ಕೇಳಿ ಏನು ಮಾಡ್ಲಿಕ್ಕೆ? ದ್ರೌಪದಿ ತಾಯಿ ತಂದಿ ಮನೆಯೊಳಗಿದ್ದ ಕೇಳಿದ್ರೆ ಬೇಡಿದವ್ರಿಗೆ ಬೇಡದ್ದು ಕೊಡುವಂತ ಸಾಮರ್ಥ್ಯ ಶಕ್ತಿ ಆ ದೇವಿ ಬಲ್ಲಿ ಬರ್ತದೆ. ಒಂದು ವೇಳೆ ಆ ದೇವಿಗೆ ನಾವು ನಡ್ಕೊಳ್ಳಿಲ್ಲ, ಆ ರೇಣುಕಾ ಎಲ್ಲಮ್ಮಗ ನಾವು ಒಂದು ವೇಳೆ ಯಾವುದೇ ಒಂದು ತಪ್ಪು ಮಾಡಿದೆ ಅಂದ್ರು ಸಹಿತ, ತಾಯಿ ಮಗ ತಪ್ಪು ಮಾಡಿದ್ರೆ ಹ್ಯಾಂಗ ಹೊಟ್ಟೆಗೆ ಹಾಕೋತಾಳೋ ಹಂಗ ಹೊಟ್ಟೆಗೆ ಹಾಕೋತಾಳಕಿ. ಆದ್ರೂ ಸಹಿತ ಎಲ್ಲಿ ತನ ತಾಯಿ ನೋಡ್ತಾಳ, ಎಲ್ಲಿ ತನ ನೋಡ್ತಾಳ ನಮಗ ತಾಯಿ ಅಂತ ಕೇಳಿದ್ರೆ, ನಾವು ದೊಡ್ಡವರಾಗಿ ವಯಸ್ಸಿಗೆ ಬರುತ್ತಾನ ತಾಯಿ ನೋಡ್ತಾಳ್ತೀರಿ? ಇಲ್ಲ, ಅದು ಒಂದು ಮೆಟ್ರಲ್. ಆ ಮೆಟ್ರಲ್ ತಾಯಿ ನೋಡ್ತಾಳ. ಹಂಗ ಎಲ್ಲಮ್ಮ ದೇವಿ ಏನ್ ಮಾಡ್ತಾಳ ನಮಗತ್ತೆ ಕೇಳಿದ್ರೆ, ಬೇಡಿದವ್ರಿಗೆ ಬೇಡಿದ್ದನ್ನ ಸಂಪತ್ತ ಕೊಡುವಂತ ಸಾಮರ್ಥ್ಯ ಶಕ್ತಿ. ಯಾಕೆ ಯಾಕೆ ಬತ್ತಟ್ಟು ಅಂತ ಕೇಳಿದ್ರೆ, ತಂದೆಯ ಮನೆಯಿಂದ ಬರುವ ಸಮಯದಲ್ಲಿ ತಂದಿರ್ತಕ್ಕಂಥ ಕಾಮಧೇನದ ಶಕ್ತಿಯ ಪ್ರಭಾವ. ಆ ಕಾಮಧೇನ ರೇಣುಕರಾಜ ತಪಸ್ಸು ಮಾಡಿ ಪಡೆದುಕೊಂಡಿದ್ದ ಪರಮಾತ್ಮನ ಕಡೆಯಿಂದ. ಯಾವಾಗ ಪಡ್ಕೊಂಡಿದ್ರಿ? ಆ ರೇಣುಕಾ ಎಲ್ಲಮ್ಮ ಹುಟ್ಟಿದ ಕ್ಷಣನೇ ಪರಮಾತ್ಮ ಎಲ್ಲಮ್ಮನ ಬಲ್ಲಿ, ಅಂದ್ರೆ ರೇಣುಕಾ ಎಲ್ಲಮ್ಮನ ಬಲ್ಲಿ ಕಾಮಧೇನು ಇಟ್ಟು ಹೋಗಿದ್ದವ.
ಆ ಶಕ್ತಿಯ ಬಲದಿಂದ ರೇಣುಕಾ ಯಲ್ಲಮ್ಮ ಬೇಡಿದವರಿಗೆ ಬೇಡಿದ್ದು ಕೊಡುವಂತ ಶಕ್ತಿ ಉಳ್ಳ ಇಂಥ ಸಾಮರ್ಥ್ಯ ಶಕ್ತಿ ಉಳ್ಳಂತ ಯಲ್ಲಮ್ಮ ತಾಯಿಯಲ್ಲಿ ನಾವು ಏನು ಬೇಡ್ತೇವೆ ಇವತ್ತಿನ ದಿವಸ ಕೊಡುವಂತ ಶಕ್ತಿ ಪೀಠಗಳಾಗ್ಯಾವ. ಶಕ್ತಿ ಪೀಠ ಅಂದ್ರೆ ಎದಕ್ಕತ್ತರಿ? ಬೇಡಿದನ್ನು ಕೊಡುವಂತ ಪೀಠಗಳು. ಅಂತ ಶಕ್ತಿ ಪೀಠ ಶಂಕರಾಚಾರ್ಯ ಸ್ಥಾಪಿಸತಕ್ಕಂಥ 4 ಪೀಠವು ಎಲ್ಲಿರ್ತವೆ? ಶೃಂಗೇರಿ ಒಳಗೆ ಶಾರದಾ ಪೀಠ. ಶಾರದಾ ಪೀಠದೊಳಗೆ ನೀವು ಬೇಡ್ಕೊರಿ. ಏನ್ ಬೇಡ್ಕೊರಿ? ಸಂಪತ್ತು ಬೇಡ್ಕೊಳ್ಳೋ ಪೀಠ ಅಲ್ಲದು. ಏನ್ ಬೇಡ್ಕೊ? ಕೇವಲ ಜ್ಞಾನವನ್ನು ಬೇಡ್ಕೊಂಡ್ರೆ ಅಂದ್ರೆ ಸಂಪೂರ್ಣವಾಗಿರ್ತಕ್ಕಂಥ ಜ್ಞಾನವನ್ನು ಪಡೆದುಕೊಳ್ಳುವಂತ ಸಾಮರ್ಥ್ಯ ಶಕ್ತಿ ಶಂಕರಾಚಾರ್ಯ ಸ್ಥಾಪಿಸಿರ್ತಕ್ಕಂತಹ ಶೃಂಗೇರಿ ಒಳಗೆ ಶಾರದಾ ಪೀಠ. ಅಂತ ಶಾರದಾ ಪೀಠದೊಳಗೆ ಎಂತೆಂತದತ್ತ ಕೇಳಿದ್ರಲ್ಲಿ ಪರಿಪೂರ್ಣವಾಗಿರ್ತಕ್ಕಂಥ ಜ್ಞಾನ ಸಂಪತ್ತು ಕೊಡುವಂತ ಶಕ್ತಿ ಅದ. ಹಂಗ ಅನೇಕ ಶಕ್ತಿ ಪೀಠಗಳವ. ಈ ಯಲ್ಲಮ್ಮ ದೇವಿ ಬಲ್ಲಿ ಏನ್ ಬೇಡಬೇಕಾಗಿದೆ ನಾವು ಅಂತ ಕೇಳಿದ್ರೆ, ನಮಗೆ ಬಡತನ ಬರಬಾರ್ದು, ನಮಗೆ ಶ್ರೀಮಂತಿಕೆ ಬರಬೇಕು, ನಮಗೆ ಸುಖ ಸಂಪತ್ತು ಕೊಡಬೇಕು ತಾಯಿ ಅಂತ ಇವತ್ತಿನ ದಿವಸ ಸೌದತ್ತಿ ಒಳಗೆ ನೀವು ಎಷ್ಟು ಜನ ನೋಡ್ರಿ ಅಂದಾಜು. ಸೌದತ್ತಿ ಒಳಗೆ ಲಕ್ಷಾನುಗಟ್ಲೆ ಜನ ಬರ್ತದ, ಕೋಟ್ಯಾನುಗಟ್ಲೆ, ಮತ್ತೆ ಲಕ್ಷ ಅಲ್ಲ ಕೋಟಿಗಟ್ಲೆ ಜನ ಬಂದು ತಾಯಿಯ ಉಡಿ ಬಡ್ಡಿ ಬೇಡ್ಕೊಂಡಾಗ ಬೇಡಿದವ್ರಿಗೆ ಬೇಡಿದು ಕೊಟ್ಟಳು. ಯಾರು ಅಲ್ಲಗಳದಾರೋ ಅವ್ರಿಗೆ ಹಸಿ ಗಿಡಕ್ಕೆ ಉರಿ ಹಚ್ತಿರ್ತತಿರಿಲ್ ನಿಮ್ಮ ಮಾತನಾಗ ಅತಿರಿಲ್. ಹಂಗ ಮಾಡ್ಯಾಳ. ಯಾಕ? ಶಕ್ತಿ ಅದಕ್ಕೆ ಬಲಿ. ದೈವಿ ಶಕ್ತಿ ಏನದತ್ತ ಕೇಳಿದ್ರೆ, ದೇವರ ಬಲಿ ಶಕ್ತಿ ಎಂತದತ್ತ ಕೇಳಿದ್ರೆ, ನಾವು ಮಾಡಿರ್ತಕ್ಕಂಥದ್ದು ಪಾಪವನ್ನ ಒಂದು ವೇಳೆ ದೇವತೆಗಳಿಗೆ ಸದ್ಗುರುವಿಗೆ ನಿಂದನಾಜರಿ ಮಾಡಿದೇವಂದ್ರ ಅವ್ರು ಮಾಡಿರ್ತಕ್ಕಂಥ ಪಾಪ ಮಾಡಿದವ್ರು ಆಡದ ಕಳೆದರತ್ತ. ಮಾಡದ ಪಾಪ ಯಾರು ಮಾಡಿರ್ತಾರ ಮಾಡಿದವ್ರ ಪಾಪ ಆಡದವ್ರು ಕಳೆದರತ್ತ. ಯಾಕದಂತ ಕೇಳಿದ್ರೆ ಇದು ಪ್ರಮಾಣದ. ಯಾವ ಪ್ರಮಾಣದಂತ ಕೇಳಿದ್ರೆ ವೇದ ಪ್ರಮಾಣಗಳದವು. ಅಂತಹ ಪ್ರಮಾಣಗಳ ಆಧಾರ ಮ್ಯಾಗ ನಾವೆಲ್ಲರೂ ವೇದ ಉಪನಿಷತ್ತ ಶಾಸ್ತ್ರ ಪುರಾಣಗಳು ಯಾನವ ಅಂತ ಕೇಳಿದ್ರೆ ನಮ್ಮನ್ನು ಒಳ್ಳೆ ಹಾದಿಗೆ ತರುವವ ಅನ್ನುವಂಥ ಮಾತನ್ನು ನಿಮ್ಮೆಲ್ಲರಿಗೆ ತಿಳಿಸಿ 12 ವಾಕ್ಯಗಳನ್ನು ಸದ್ಗುರು ಪಾದಕ ಪುಷ್ಪರೂಪದಿಂದ ಅರ್ಪಿಸಿ ನನ್ನ ಪುರಾಣಕ್ಕೆ ಪೂರ್ಣ ವಿರಾಮ ನೀಡುತ್ತೇನೆ. ಹರಿ ಓಂ ತತ್ಸತ್. ಜಯಮಂಗಲಂ ಜಯ ನಮಂ ಪಾರ್ವತಿ ಪತಿ ಶರಮಾದೇ.